ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ನೋ ಯುವರ್ ಸೊಲ್ಯೂಷನ್ ವಿತ್ ಮಲ್ಲಿಕಾರ್ಜುನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ತರಗತಿಯಲ್ಲಿ ನಾವು SSC GDಯ 11/1/2023 ನಡೆದಂತಹ 4ನೇ ಶಿಫ್ಟಿನ ಗಣಿತ ಪ್ರಶ್ನೆಗಳನ್ನು ಅನಲೈಸಿಸ್ ಮಾಡ್ತಾ ಇದ್ವಿ. ನೀವು ನಮ್ಮ ಚಾನಲ್ನ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ, ಮೊದಲನೆಯ ಪ್ರಶ್ನೆ: ಘನಾಕೃತಿಯ ಉದ್ದ, ಅಗಲ ಮತ್ತು ಎತ್ತರ ಕ್ರಮವಾಗಿ 24 ಸೆಂಟಿಮೀಟರ್, 18 ಸೆಂಟಿಮೀಟರ್ ಮತ್ತು 12 ಸೆಂಟಿಮೀಟರ್ ಆಗಿದೆ. ಅದನ್ನು ಕರಗಿಸಿ ಸಣ್ಣ ಘನಗಳನ್ನು ತಯಾರಿಸಲಾಗುತ್ತದೆ. ಒಂದು ವೇಳೆ ಘನದ ಬಾಹುವಿನ ಉದ್ದವು 6 ಸೆಂಟಿಮೀಟರ್ ಆಗಿದ್ದರೆ ರೂಪುಗೊಂಡ ಘನಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ, ನೋಡ್ರಿ, ಯಾವುದೇ ಒಂದು ವಸ್ತುವನ್ನು ನಾವು ಕರಗಿಸಿ ಇನ್ನೊಂದು ವಸ್ತುವನ್ನು ಮಾಡಿದ್ರೆ ಅದರಲ್ಲಿರೋ ಗಾತ್ರ ಚೇಂಜ್ ಆಗ್ಬೋದು, ಎಲ್ಲ ಚೇಂಜ್ ಆಗ್ಬೋದು. ಅದರ ವಾಲ್ಯೂಮ್ ಏನಿರ್ತದ ಸೇಮ್ ಇರ್ತದೆ. ಈ ಮೊದಲೇ ಇದ್ದಂತಹ ವಾಲ್ಯೂಮ್ನ ಏನಾಗ್ತದ ಈಗೂ ಕೂಡ ಇರ್ತದೆ. ಓಕೆ, ಹಂಗಾರೆ ಘನಾಕೃತಿಯ ವಾಲ್ಯೂಮ್ ಹೆಂಗೆ ಕಂಡುಹಿಡಿತೀವಿ ನಾವು? ಉದ್ದ ಇಂಟು ಅಗಲ ಇಂಟು ಎತ್ತರ. ಉದ್ದ ಅಂತಂದ್ರೆ ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್. ಓಕೆ, ಇಲ್ಲೂ ಕೂಡ ಏನು ಮಾಡ್ತೀವಿ? ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್. ಓಕೆ, ಘನದ್ದು ಏನಿರ್ತೈತಿ, 3 ಸೈಡ್ ಸೇಮ್ ಇರ್ತಾವೆ. ಹಂಗಾರೆ ಲೆಂತು ಅಷ್ಟೇ ಇರ್ತೈತಿ, ಬ್ರೆಡ್ತು ಅಷ್ಟೇ ಇರ್ತೈತಿ, ಹೈಟು ಕೂಡ ಅಷ್ಟೇ ಇರ್ತೈತಿ. ಓಕೆ, ಇದನ್ನು ಡೈರೆಕ್ಟಾಗಿ ನಾವು ಏನು ಬರಿತೀವಿ? E³ ಅಂತಲೂ ಬರಿತೀವಿ. ಇಲ್ಲಿ ಲೆಂತ್ ಎಷ್ಟಿತ್ತು? 24. ಬ್ರೆಡ್ತ್ ಎಷ್ಟಿತ್ತು? 18. ಹೈಟ್ ಎಷ್ಟಿತ್ತು? 12. ಓಕೆ, ಹಂಗಾರೆ ಇದ್ರ 3 ಸೈಡ್ ಏನಿರ್ತಾವೆ ಸೇಮ್ ಇರ್ತಾವೆ. ಲೆಂತು 6, ಬ್ರೆಡ್ತು 6, ಹೈಟು 6. 6 ಒಂದ್ಲೆ 6, 6 ಎರಡ್ಲೆ 12. ಓಕೆ, ನೆಕ್ಸ್ಟ್ 6 ಒಂದ್ಲೆ 6, 6 ನಾಲ್ಕಲೆ 24. 6 ಒಂದ್ಲೆ 6, 6 ಮೂರ್ಲೆ 18, 4 ಮೂರ್ಲೆ 12, 12 ಎರಡ್ಲೆ 24. ಆಪ್ಷನ್ 4 ಸರಿಯಾದ ಉತ್ತರ ಆಗಿರುವಂಥದ್ದು. ಎರಡನೆಯ ಪ್ರಶ್ನೆ: 73, 115 ಮತ್ತು 185 ಸಂಖ್ಯೆಗಳನ್ನು ಒಂದೇ ಶೇಷ ನೀಡಲುವ ಸಂಖ್ಯೆಯಿಂದ ಭಾಗಿಸಲಾಗಿದೆ. ಅಂತಹ ಗರಿಷ್ಠ ಸಂಭವನೀಯ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಾರ. ಓಕೆ, ಗರಿಷ್ಠ ಸಂಖ್ಯೆ ಏನಾಗಬೇಕು? ಶೇಷ ಎಲ್ಲದರಿಂದ ಭಾಗಿಸಿದಾಗ ಒಂದೇ ಸಂಖ್ಯೆ ಇರಬೇಕು. ಗರಿಷ್ಠ ಸಂಖ್ಯೆ ಯಾವ್ದೈತಿ ನೋಡ್ರಿ? 14 ಐತಿ. ಯಾವ್ದೈತಿ? 14. ಓಕೆ, 14 ಐದ್ಲೆ 70. ಹಂಗಾರೆ ಶೇಷ ಎಷ್ಟು ಉಳಿತು? 3 ಉಳಿತು. ಓಕೆ, 14 14, 14 ಎಂಟ್ಲೆ 112. ಇಲ್ಲೂ 115 112 ಕಳೆದ್ರೆ ಶೇಷ 3 ಉಳಿತು. 14 ಒಂದ್ಲೆ 14, 4 ಉಳಿತು. 14 ಮೂರ್ಲೆ 42. ಇಲ್ಲೂ ಕೂಡ ಶೇಷ ಏನು ಉಳಿತು? 3 ಉಳಿತು. ನೋಡ್ರಿ, ಇದನ್ನ ಕೇಳಿರಲ್ಲ ಅವ್ರ ಪ್ರಶ್ನೆ. 3 3 3 ಶೇಷ ಎಲ್ಲ ಕಡೆ ಏನು ಉಳಿಬೇಕು? ಸಮ ಉಳಿಬೇಕು. ಅಂತಹ ಗರಿಷ್ಠ ಸಂಖ್ಯೆ ಯಾವುದದ? ಒಂದನೇ ಆಪ್ಷನ್ ಅನ್ನ ಸಿಕ್ತು. ಆಪ್ಷನ್ 3 14. ಮೂರನೆಯ ಪ್ರಶ್ನೆ: 10 ಮೀಟರ್ ಉದ್ದ, 6 ಮೀಟರ್ ಅಗಲ, 8 ಮೀಟರ್ ಎತ್ತರದ ಘನಾಕೃತಿಯ ಕೋಣೆಯಲ್ಲಿ ಇರಿಸಬಹುದಾದ ರಾಡಿನ ಗರಿಷ್ಠ ಉದ್ದ ಎಷ್ಟು ಅಂತ ಕೇಳ್ಯಾರ. ಏನು ಕಂಡುಹಿಡಿಬೇಕು ನಾವಿಲ್ಲಿ? ಕರ್ನ ಕಂಡುಹಿಡಿಬೇಕು. ಇಂಗ್ಲೀಷ್ ಒಳಗೆ ಏನಂತೀವಿ ಅದಕ್ಕೆ? ಡಯಾಗೋನಲ್. ಡಯಾಗೋನಲ್ ಘನಾಕೃತಿ ಡಯಾಗೋನಲ್ ಹೆಂಗೆ ಕಂಡುಹಿಡಿತೀವಿ? ಸ್ಕ್ವೇರ್ ರೂಟ್ ಆಫ್ L² ಪ್ಲಸ್ B² ಪ್ಲಸ್ H². ಈ ಫಾರ್ಮುಲಾ ನಾನು ಬರೆಯತ್ತೀನಿ, ನಿಮ್ಮ ಮೈಂಡ್ ಒಳಗೆ ಇರಬೇಕಿದು. ಓಕೆ, ನೋಡ್ರಿ, 10ರ ಸ್ಕ್ವೇರ್ ಮಾಡ್ರೆ ಏನಾಗ್ತತಿ? 100. 100 ಪ್ಲಸ್ 6ರ ಸ್ಕ್ವೇರ್ ಮಾಡಿದ್ರೆ 36 ಪ್ಲಸ್ 8ರ ಸ್ಕ್ವೇರ್ ಮಾಡಿದ್ರೆ 64. ಎಲ್ಲವನ್ನ ಕೂಡಿಸಿದ್ರೆ ಎಷ್ಟು ಆಗ್ತತಿ? 100 ಪ್ಲಸ್ 36 200. ಟೋಟಲ್ ಇದನ್ನೆಲ್ಲ ಕೂಡಿಸಿದ್ರೆ ಏನಾಯಿತು? 200. ನಾನು ನಿಮಗೆ ಪ್ರತಿಯೊಂದು ಸ್ಟೆಪ್ಪು 200 ಬರೋ ತೋರ್ಸತ್ತೀನಿ. ಇದನ್ನು ಹೆಂಗೆ ಹೊರಗೆ ತಕ್ಕೋತೀರಿ? ಇದನ್ನು 100 ಇಂಟು 2 ಅಂತ ಬರ್ಕೋತೀವಿ. ಓಕೆ, ಹಂಗಾರೆ 100ರ ವರ್ಗಮೂಲ ಏನು ಬರ್ತತಿ? 10. ಇದು ಸ್ಕ್ವೇರ್ ರೂಟ್ ಒಳಗೆ 2 ಬರ್ತತಿ. ಇದೇ ಒಂದು ಪ್ರಶ್ನೆಯ ಉತ್ತರ ಆಗಿತ್ತು. ಬಟ್ ನೀವು ಎಕ್ಸಾಮ್ ಒಳಗೆ ಇಷ್ಟೆಲ್ಲ ಮಾಡ್ತೀರಿ? ಇಲ್ಲ. ಏನು ಮಾಡಬೇಕು? ನಿಮ್ಮ ಮೈಂಡ್ ಒಳಗೆ ಈ ಫಾರ್ಮುಲಾ ಇರ್ತದೆ. ಫಾರ್ಮುಲಾ ಅಂತಂದ್ರೆ ಏನು ಬಂತು? 10 ಇಂಟು 10 ಅಂದ್ರೆ 100, 6 ಇಂಟು 6 ಅಂದ್ರೆ 36, ಟೋಟಲ್ 136. 8 ಇಂಟು 8 ಅಂತಂದ್ರೆ 64. 136ಕ್ಕೆ 64 ಕೂಡಿಸಿದ್ರೆ ಎಷ್ಟಾಯಿತು? 200. ಸ್ಕ್ವೇರ್ ರೂಟ್ ಒಳಗೆ 200. ಹಂಗಾರೆ ಇದನ್ನು 100 ಮೈಂಡ್ ಒಳಗೆ ಇರ್ತೈತಲ್ಲ, 100 ಇಂಟು 2. 100ರ ವರ್ಗಮೂಲ 10, ಸ್ಕ್ವೇರ್ ರೂಟ್ ಒಳಗೆ ಏನು ಉಳಿತು? 2. ಇಷ್ಟ ಬರಿಬೇಕು ನೀವು ಎಕ್ಸಾಮ್ ಒಳಗೆ. ಓಕೆ, ನಾಲ್ಕನೆಯ ಪ್ರಶ್ನೆ: ಒಂದು ಪಿಜ್ಜಾಗೆ ಚೀಸ್ ಮತ್ತು ಸಾಸ್ನ ಅನುಪಾತವು 1 ಕಪ್ ಆದ್ರೆ ಸಾಸ್ ಏನಾಗತೈತಿ? ಅರ್ಧ ಕಪ್ ಅಂತ ಹೇಳತ್ತಾರ ಅವ್ರು. ಓಕೆ, ಒಂದು ಚೀಸ್ ಅದ, ಒಂದು ಸಾಸ್ ಅದ. ಚೀಸ 1 ಕಪ್ ತೊಗೊಂಡ್ರೆ ಸಾಸ್ ಏನು ಮಾಡ್ತಾರೆ ಇವರು? ಅರ್ಧ ಕಪ್ ತೊಗೊಳ್ತಾರೆ. ಇದು ನಮ್ಮ ಕ್ಯಾಲ್ಕುಲೇಷನ್ ಈಸಿ ಆಗಲಿ ಅನ್ನಕ್ಕೆ ಇದು ಇದ್ರ ಅರ್ಧ ಐತಿ. ಹೌದಾ? ಹಂಗಾರೆ ಇದನ್ನ ಏನು ಮಾಡೋಣ ನಾವು? 2 ಮಾಡ್ಕೊಳ್ಳೋಣ, ಇದನ್ನು 1 ಮಾಡ್ಕೊಳ್ಳೋಣ. ಈಗೂ ಇದ್ರ ಅರ್ಧನ ಆಯ್ತು, ಹೌದಿಲ್ಲ ಇದು? ಓಕೆ, ಮುಗೀತು. ಒಂದು ವೇಳೆ ರಮಾ ಅವರು ನಿರ್ದಿಷ್ಟ ಸಂಖ್ಯೆಯ ಪಿಜ್ಜಾಗಳನ್ನು ತಯಾರಿಸಲು 15 ಕಪ್ ಸಾಸ್ ಬಳಸಿದರೆ
ಏನು ಕೊಟ್ರಲ್ಲಿ ಸಾಸಿನ ಕೊಟ್ರ, ಎಷ್ಟು ಕಪ್ ಚೀಸ್ ಬಳಸಬೇಕು ಅಂತ ಹೇಳ್ಯಾರ. ಎಷ್ಟು ಈಸಿ ಪ್ರಶ್ನೆ ನೋಡ್ರಿ. ಇಲ್ಲಿ ನಮ್ಮ ಪ್ರಕಾರ ಸಾಸ್ ಎಷ್ಟು ಬಳಸಿವಿ, 1 ಕಪ್ಪು. 1 ಕಪ್ ಅಂದ್ರೆ ಆ್ಯಕ್ಚುಲಾಗಿ ಎಷ್ಟು ಕಪ್ ಐತೆ, 15. 1 ಅಂತಂದ್ರೆ 15. ಏನು ಕಂಡುಹಿಡಿಬೇಕು, ಚೀಸ್ ಎಷ್ಟು ಬಳಸ್ಯಾರಲ್ಲಿ, 2 ಬಳಸ್ಯಾರು. 1 ಅಂದ್ರೆ 15, 15 2 30. ಆಪ್ಷನ್ 1 ಸರಿಯಾದ ಉತ್ತರ ಆಗಿರುವಂಥದ್ದು. 5ನೆಯ ಪ್ರಶ್ನೆ ಸಿಂಪ್ಲಿಫಿಕೇಶನ್ ಪ್ರಶ್ನೆ ಅದ. ಸಿಂಪ್ಲಿಫಿಕೇಶನ್ ಪ್ರಶ್ನೆಯನ್ನು ಫಸ್ಟ್ ಏನು ಮಾಡೋಣ, ಆಫ್ ಸಾಲ್ವ್ ಮಾಡೋಣ. ಮ್ಯಾಗಿಂದ್ರೊಳಗೆ ಆಫ್. ಓಕೆ, 4 2 8 ಆಯ್ತು. ಓಕೆ, 8ರಿಂದ 16, 8 2 16 ಬಾಗೋಯ್ತು. 9 2 18 ಬಂತು. ಇಷ್ಟ ಬರಿಬೇಕು ನೀವು, ಒಂದೊಂದು ಸ್ಟೆಪ್ಪು ಬರ್ಕೊಂತ ಕುಂಡ್ರಬಾರ್ದು. ಇದ್ರೊಳಗೆ ಏನು ಮಾಡಬೇಕು, ಕೆಳಗಿಂದ್ರೊಳಗೆ ಫಸ್ಟ್ ಬ್ರಕೆಟ್ ಸಾಲ್ವ್ ಮಾಡಬೇಕು. 9ರಾಗ 6 ಹೋದ್ರೆ 3, 3 3 9 ಆಯಿತು. ಓಕೆ, ಮೈನಸ್ ಇಲ್ಲಿ ಫಸ್ಟ್ ಆಫ್ ಸಾಲ್ವ್ ಮಾಡ್ಬೇಕು. 2 1 2 2. ಓಕೆ, 2ರಿಂದ 2 ಹೋಯ್ತು. ಇಲ್ಲೇನು ಉಳಿತು, 3 ಉಳಿತು. ಮುಗಿತಾ. 9ರಾಗ 3 ಹೋದ್ರೆ 6, 6 1 6, 6 3 18. ಇದೇ ಇದರ ಉತ್ತರ ಆಗಿತ್ತು. ನೀವು ಪೂರ್ತಿ ಸ್ಟೆಪ್ ಬರೆದು ಡಿಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ಬೇಕಂದ್ರೆ 16 × 9 ಭಾಗಿಸು ಆಫ್ ಸಾಲ್ವ್ ಮಾಡಬೇಕಲ್ಲ, 4 2 8 ಇದಾಯ್ತು. ಓಕೆ, ಭಾಗಿಸು. ನೆಕ್ಸ್ಟ್ ಇದ್ರೊಳಗೆ ಫಸ್ಟ್ ಬ್ರಕೆಟ್ ಸಾಲ್ವ್ ಮಾಡಬೇಕು. 3 × 3 ಮೈನಸ್ ಐತಿ, ಮೈನಸ್. ಇಲ್ಲೇನು ಸಾಲ್ವ್ ಮಾಡಬೇಕು, ಆಫ್ ಸಾಲ್ವ್ ಮಾಡಬೇಕು. 2 1 2 2 2 3 ಎಷ್ಟು ಬಂತು, ಎಷ್ಟು ಬಂತು ಇಲ್ಲಿ, 2 3 6 ಬಂತು. ಓಕೆ, 2 1 2 1 ಕ್ಯಾನ್ಸಲ್ ಆಯಿತು. 2 1 2 1 ಇದು ಕ್ಯಾನ್ಸಲ್. ಪೂರ್ತಿ ಡೀಟೇಲ್ ಬರೀ ನೋಡ್ರಿ. 2 × 3 ಭಾಗಿಸು ಇದು ಆಫ್ ಅಂತಂದ್ರೆ ಎಷ್ಟು ಬಂತು ಇದ್ರದ್ದು, 2. 2ರಿಂದ 2 ಕ್ಯಾನ್ಸಲ್ ಆಯಿತು. ಓಕೆ, 8 1 8 2 ಕ್ಯಾನ್ಸಲ್ ಆಯಿತು. ಮ್ಯಾಲೇನು ಉಳಿತು, 18 ಉಳಿತು. ಕೆಳಗೆ 3 3 9, 9 ಮೈನಸ್ 6 ಅಂದ್ರೆ ಇಷ್ಟು ಬಂತು. ಬಟ್ ಇಷ್ಟೆಲ್ಲ ಡೀಟೇಲಾಗಿ ಬರೀತೀರಿ, ಡೈರೆಕ್ಟ್ ಇಲ್ಲೇ ಕಡ್ತಾ ಹೊಡೆದ ಸಾಲ್ವ್ ಮಾಡಿಬಿಡ್ರಿ. ಓಕೆ, 6ನೆಯ ಪ್ರಶ್ನೆ. ಅಂಕಿತಾ ಅವರು ಕೆಲವು ಆಟಿಕೆಗಳನ್ನು ಮೂಲ ಬೆಲೆಯಲ್ಲಿ ಶೇಕಡ 10ರಷ್ಟು ರಿಯಾಯಿತಿಯಲ್ಲಿ ಖರೀದಿಸಿದರು. ಓಕೆ, ಪ್ರತಿ ಆಟಿಕೆಯ ಮೂಲ ಬೆಲೆ 50 ರೂಪಾಯಿ. ಓಕೆ, ಒಟ್ಟು ಅವರು 450 ರೂಪಾಯಿ ಉಳಿತಾಯ ಮಾಡ್ರೆ ಎಷ್ಟು ಆಟಿಕೆ ಖರೀದಿ ಮಾಡ್ಯಾರ ನೋಡ್ರಿ. ಒಂದು ಆಟಿಕೆಯೊಳಗೆ ಎಷ್ಟು ಉಳಿತಾಯ ಮಾಡ್ತಾರೆ ಅವರು, ಒಂದು ಆಟಿಕೆಗೆ 50 ರೂಪಾಯಿ ಐತಿ. ಅದರದ್ದು 10%. 10% ಅಂದ್ರೆ ಏನು ಮಾಡ್ತೀರಿ, ಒಂದು ಸ್ಥಾನ ಬಿಟ್ಟು ಪಾಯಿಂಟ್. 10% ಅಂದ್ರೆ ಏನು, ಒಂದು ಸ್ಥಾನ ಬಿಟ್ಟು ಪಾಯಿಂಟ್. ಒಂದು ಆಟಿಕೆ ಒಳಗೆ, ಒಂದು ಆಟಿಕೆಗೆ ಅವ್ರು ಎಷ್ಟು ರೂಪಾಯಿ ಉಳಿಸತ್ತಾರು, 5 ರೂಪಾಯಿ ಉಳಿಸತ್ತಾರು. ಹಂಗಾರೆ 450 ರೂಪಾಯಿ ಉಳಿಸ್ಬೇಕಂದ್ರೆ ಎಷ್ಟು ಆಟಿಕೆ ತೊಗೋಬೇಕು ಅವ್ರು, ಡೈರೆಕ್ಟ್ 450 ಭಾಗಿಸು 5. 5 1 5 9 90 ಸರಿಯಾದ ಉತ್ತರ ಆಗಿತ್ತು. ನಿಮಗೆ ಡೈರೆಕ್ಟ್ ಇದನ್ನು ಮಾಡೋಕ್ಕೆ ಬರಲ್ಲ ಅಂದ್ರೆ ಹಿಂಗಾರೆ ಮಾಡ್ಕೋಬೋದಲ್ಲ, ಒಂದು ಆಟಿಕೆಗೆ 5 ರೂಪಾಯಿ. ಹಂಗಾರೆ 450 ಆಟಿಕೆ ಅಂದರೆ ಎಷ್ಟು, ಇದನ್ನು ಗುಣಿಸ್ತೀರಿ, ಇದರಿಂದ ಭಾಗಿಸ್ತೀರಿ. ಇವಾಗಲೂ ಕೂಡ ಅಷ್ಟ ಉತ್ತರ ಬರ್ತದೆ. 7ನೆಯ ಪ್ರಶ್ನೆ. 1 ವರ್ಷಕ್ಕೆ 4% ಬಡ್ಡಿ ದರದಲ್ಲಿ 5,000 ರೂಪಾಯಿ ಸಂಯೋಜಿತ ಕಾಂಪೌಂಡ್ ಆಗಬೇಕು, ಚಕ್ರ ಬಡ್ಡಿ ಆಗಬೇಕು. ಸಂಯೋಜಿತ ವಾರ್ಷಿಕ ವರ್ಷ ಮತ್ತು ಅರ್ಧ ವಾರ್ಷಿಕ ಚಕ್ರ ಬಡ್ಡಿಗಳ ನಡುವಿನ ವ್ಯತ್ಯಾಸ ಏನು ಅಂತ ಕೇಳಿದರೆ ನೋಡ್ರಿ. ಡೈರೆಕ್ಟಾಗಿ ನಾವು ಏನು ಮಾಡೋದು, 5,000 ರೂಪಾಯಿದ್ದು ಎಷ್ಟು 0.04% ಕಂಡುಹಿಡಿದು, ಈ 2 ಪಾಯಿಂಟಿಂದ ಇವು 2 0 ಹೋದು, ಈ 1 0 ಈ 1 0 ಹೋಯ್ತು. 5 4 20 ಭಾಗಿಸು 10 ಅಂತಂದ್ರೆ 2 ರೂಪಾಯಿ ಬಂತು. ನೋಡ್ರಿ, ಇಷ್ಟು ದೊಡ್ಡ ಲೆಕ್ಕ, ಇಷ್ಟು ನೋಡಕ್ಕೆ ಸಣ್ಣದ ಲೆಕ್ಕ ಐತಿ, ಆದ್ರೆ ಕನ್ಫ್ಯೂಸಿಂಗ್ ಲೆಕ್ಕ ಐತಂತೆ ನಾವೇನು ಮಾಡ್ಕೋತೀವಿ, ಟೆನ್ಷನ್ ಮಾಡ್ಕೊಂಡು ಬಿಡ್ತೀವಿ. ಆದರೆ ಇದರಂಥ ಈಸಿ ಲೆಕ್ಕ ಯಾವುದಿಲ್ಲ. ಯಾಕೆ ನೋಡ್ರಿ, 1 ವರ್ಷಕ್ಕೆ 4% ಬಡ್ಡಿ ಅಂದ್ರೆ 1 ವರ್ಷಕ್ಕೆ 4%, ಇದು 1 ವರ್ಷದ 4%. ವರ್ಷಕ್ಕೊಮ್ಮೆ ಕೌಂಟ್ ಮಾಡ್ರೆ 4% ಆಯ್ತು. ಓಕೆ, ಈಗ ಅರ್ಧ ವರ್ಷಕ್ಕೆ ಕೌಂಟ್ ಮಾಡ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಏನಾಕತಿ, 2%. ಹೌದಿಲ್ಲ. ಹಂಗಾರೆ 2 ವರ್ಷಕ್ಕೆ ಚಕ್ರ ಬಡ್ಡಿ ಎಷ್ಟಾಕತ್ತೆ, ನಮಗೆ ಸಕ್ಸಸ್ಸಿವ್ ಸೂತ್ರ ಗೊತ್ತೈತಲ್ಲ, A + B + AB 2 2 4 ಭಾಗಿಸು 100. ನೋಡ್ರಿ, ಇಲ್ಲೂ 4 ಪ್ಲಸ್ ಇಲ್ಲೇನಾಯ್ತು 0.04. ಇಲ್ಲಿ 1 ವರ್ಷಕ್ಕೆ 4% ಆಗಿರ್ತೈತಿ, ಇಲ್ಲಿ 1 ವರ್ಷಕ್ಕೆ ಏನಾಗತ್ತೈತಿ 4.04% ಆಗತೈತಿ. ಹೌದಿಲ್ಲ. ಹಂಗಾರೆ ಎಷ್ಟು ಎಕ್ಸ್ಟ್ರಾ ಆಗೈತಿ, 0.04% ಅಷ್ಟೇ ಎಕ್ಸ್ಟ್ರಾ. ನಾನು ನಿಮ್ಗೆ ಹಿಂದಿನ ಶಿಫ್ಟ್ ಒಳಗೆ ಬಿಡಿಸುವಾಗ ಹೇಳಿದ್ನಿ, ಒಂದೇ ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟು 1 ವರ್ಷದ್ದು ಮತ್ತು ಅರ್ಧ ವರ್ಷದ್ದು ನಡುವಿನ ವ್ಯತ್ಯಾಸ ಕಂಡಿಡ್ರಿ ಅಂದ್ರೆ ಏನು ಮಾಡಬೇಕು, ಇದನ್ನು ಅರ್ಧ ಮಾಡಬೇಕು. ಅರ್ಧ ಮಾಡ್ರೆ ಎಷ್ಟು ಬಂತು, 2. ಇದನ್ನು ಸ್ಕ್ವೇರ್ ಮಾಡೋದು, ಸ್ಕ್ವೇರ್ ಮಾಡ್ರೆ ಎಷ್ಟಾಯಿತು, 4. 100ರಿಂದ ಭಾಗಿಸ್ಬಿಡೋದು, ಎಷ್ಟರಿಂದ ಭಾಗಿಸೋದು, 100ರಿಂದ ಭಾಗಿಸೋದು. ಹಂಗಾರೆ ಎಷ್ಟಾಯ್ತು, 0.04. ಡೈರೆಕ್ಟ್ ಇಷ್ಟ ಸೊಲ್ಯೂಷನ್ ಇದ್ರದ್ದು. ಉಳಿದದ್ದೆಲ್ಲ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ.
ಎಂಟನೆಯ ಪ್ರಶ್ನೆ. ಮಹಿಳೆಯೊಬ್ಬರು 950 ರೂಪಾಯಿಗೆ ವಸ್ತು ಖರೀದಿಸಿ 1150 ರೂಪಾಯಿಗೆ ಮಾರಾಟ ಮಾಡುತ್ತಾರೆ. ಅವಳ ಶೇಕಡಾವಾರು ಲಾಭ ಎಷ್ಟು ಹತ್ತಿರದ ಪೂರ್ಣಾಂಕಕ್ಕೆ ಪೂರ್ಣಗೊಳ್ಳುತ್ತದೆ ಅಂತ ಕೊಟ್ರಲ್ಲಿ. ಓಕೆ, ಎಷ್ಟು ರೂಪಾಯಿ ಲಾಭ ಆಗೈತಿ? 950 ರೂಪಾಯಿ ವಸ್ತುವನ್ನು 1150 ರೂಪಾಯಿಗೆ ಮಾರ್ಯಾರಂತಂದ್ರೆ 200 ರೂಪಾಯಿ ಲಾಭ ಆಗೈತಿ. ಎಷ್ಟು ರೂಪಾಯಿ ಒಳಗೆ? 950 ರೂಪಾಯಿ ಒಳಗೆ. ಶೇಕಡಾಕ್ಕೆ ಬದಲು ಮಾಡ್ಬೇಕಂದ್ರೆ 100ರಿಂದ ಗುಣಿಸ್ತೀರಿ. ಇಲ್ಲಿ ಹೊಳ್ಳೆ ಮಳೆ 100 ಬರ್ಕೊಳ್ಳೋದು ಬೇಡ ಅಂತ ಏನು ಮಾಡೀನಿ, 2 0 ಕೊಟ್ಕೊಂಡ್ಬಿಟ್ನಿ. 0ಇಂದ 0 ಹೋಯ್ತು. 5 1 5, 5 9 45, 5 4 20, ಮುಂದೆರಡು 0, 19 2 38. ಎಷ್ಟು ಉಳಿತು? 2 ಉಳಿತು. 19 1 19, ಎಷ್ಟು ಉಳಿತು? 1 ಉಳಿತು. ಓಕೆ ನೋಡ್ರಿ, ಪಾಯಿಂಟ್ ಕೊಟ್ರೆ ಏನಾಯಿತು? 10 ಆಯಿತು. ಓಕೆ, ಮುಂದೆ 0. 21 ಪಾಯಿಂಟ್ ಯಾವ ಆಪ್ಷನ್ ಐತಿ ನೋಡ್ರಿ? ಇದು ಐತಿ. ಟಿಕ್ ಹಾಕಿ ಮುಂದಿನ ಪ್ರಶ್ನೆಗೆ ಹೋಗ್ಬಿಡೋಣ. 9ನೆಯ ಪ್ರಶ್ನೆ. ದ್ವಿಚಕ್ರ ವಾಹನ ಸವಾರ 2 ಗಂಟೆ 30 ನಿಮಿಷಗಳಲ್ಲಿ 20 ಮೈಲುಗಳನ್ನು ಮತ್ತು 1 ಗಂಟೆ 15 ನಿಮಿಷದಲ್ಲಿ 10 ಮೈಲುಗಳನ್ನು ಪ್ರಯಾಣಿಸುತ್ತಾನೆ. ಗಂಟೆಗೆ ಮೈಲಿಗಳಲ್ಲಿ ಸರಾಸರಿ ವೇಗವನ್ನು ಕಂಡುಹಿಡಿಯಿರಿ. ಎವರೇಜ್ ಸ್ಪೀಡನ್ನು ಕಂಡುಹಿಡಿಬೇಕು. ಎವರೇಜ್ ಸ್ಪೀಡ್ ಹೆಂಗೆ ಕಂಡುಹಿಡಿತೀವಿ ನಾವು? ಟೋಟಲ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೋಟಲ್ ಟೈಮ್. ನೀವು ಪ್ರತಿಯೊಂದು ಶಿಫ್ಟನ್ನು ಗಮನಿಸಿರಿ. ಪ್ರತಿಯೊಂದು ಶಿಫ್ಟ್ ಒಳಗೆ 1ರಿಂದ 2 ಎವರೇಜ್ ಸ್ಪೀಡ್ ಮೇಲೆ ಪ್ರಶ್ನೆಗಳಿದಾವೆ. ಸೊ ಸ್ವಲ್ಪ ಜಾಸ್ತಿ ಏನು ಮಾಡಿರಿ, ಫೋಕಸ್ ಮಾಡಿರಿ. ನೋಡಿರಿ, ಟೋಟಲ್ ಡಿಸ್ಟೆನ್ಸ್ ಎಷ್ಟಾಯ್ತು? ಇಲ್ಲಿ 20 ಮೈಲು, ಇಲ್ಲಿ 10 ಮೈಲು. ಟೋಟಲ್ ಎಷ್ಟು ಮೈಲ್ ಆಯ್ತಪ್ಪ? 30 ಮೈಲು. ಬರೆದ್ರಿ 30 ಟೋಟಲ್ ಡಿಸ್ಟೆನ್ಸ್. ಟೈಮ್ ಬೇಕಲ್ಲ? ನೋಡ್ರಿ, ಇಲ್ಲಿ 2 ಗಂಟೆ 30 ನಿಮಿಷ, 1 ಗಂಟೆ 15 ನಿಮಿಷ. ನಮ್ಗೆ ಇದನ್ನು 1 ನಿಮಿಷದೊಳಗೆ ಬದಲು ಮಾಡ್ಕೊರಿ. ಇಲ್ಲ ಅಂತಂದ್ರೆ ಏನು ಮಾಡಿರಿ, ಗಂಟೆ ಒಳಗೆ ಬದಲು ಮಾಡ್ಕೊರಿ. ಈಗ ಏನು ಮಾಡೋಣ, ನಿಮಿಷದೊಳಗೆ ಬದಲು ಮಾಡ್ಕೊಂಡು 3 ಗಂಟೆ 45 ನಿಮಿಷ ಆಕತ್ತೆ ಟೋಟಲ್. ಹೌದಲ್ಲ? 2 ಗಂಟೆ, ಇದು 1 ಗಂಟೆ, 3 ಗಂಟೆ. ಇದು 30 ನಿಮಿಷ, ಇದು 15 ನಿಮಿಷ ಅಂದ್ರೆ 45 ನಿಮಿಷ. ಟೋಟಲ್ 3 ಗಂಟೆ 45 ನಿಮಿಷ ಆಯಿತು. 3 ಗಂಟೆಗೆ ಎಷ್ಟು ನಿಮಿಷ ಆಕ? 1 ತಾಸಿಗೆ 60 ನಿಮಿಷ, 3 ತಾಸಿಗೆ 180 ನಿಮಿಷ. ಇದು 180 ನಿಮಿಷ, ಇದು ಮ್ಯಾಗ 45 ನಿಮಿಷ ಅಂತಂದ್ರೆ ಟೋಟಲ್ ಎಷ್ಟು ನಿಮಿಷ ಆಯ್ತು? 225 ನಿಮಿಷ ಆಯಿತು. ಆದ್ರೆ ನಮಗೆ ಉತ್ತರ ಎತ್ರೊಳಗೆ ಬೇಕು? ಗಂಟೆಗೆ ಬೇಕು. ಇದು ನಿಮಿಷದೊಳಗೆ ಐತಿ. ಇದನ್ನು ಗಂಟೆಗೆ ಬದಲು ಮಾಡ್ಬೇಕಂದ್ರೆ ಏನು ಮಾಡ್ತೀವಿ? 60ರಿಂದ ಭಾಗಿಸ್ತೀವಿ. ಈ ಕೆಳಗೆ ಬೇಡ ಅಂತಂದ್ರೆ ಇದನ್ನು ಮ್ಯಾಲೆ ಹೋದ್ರೆ ಏನಾಕತಿ? ಗುಣಾಕಾರದೊಳಗೆ 60 ಆಗ್ತತಿ. ಈಗ ನಿಮಗೆ ಎಲ್ಲಿ ಬೇಕು ಅಲ್ಲಿ ಕಡ್ತಾ ಹೊಡಿಬೋದು. 5ರಿಂದ ಹೊಡಿನ. 5 6 30, 5 4 20, 5 5 25. ಓಕೆ, 15 3 45, 15 4 60, 3 1 3, 3 2 6, 4 2 ಎಷ್ಟು ಬಂತಪ್ಪ? 8 ಸರಿಯಾದ ಉತ್ತರ ಆಗಿತ್ತು. ಜಸ್ಟ್ ನೀವು ಫೋಕಸ್ ಮಾಡೋದು ಏನಾಗಿತ್ತು? ಇದನ್ನು ನೀವು ಪೂರ್ತಿ ಗಂಟೆ ಒಳಗಡೆ ಮಾಡ್ಕೋಬೋದು. ಇಲ್ಲಾಂದ್ರೆ ನಿಮಿಷದೊಳಗೆ ಬದಲು ಮಾಡ್ಕೊಂಡ ಗಂಟೆ ಒಳಗೆ ಮಾಡ್ಕೋಬೋದು. ನಿಮಗೆ ಗಂಟೆ ಒಳಗೆ ಡೈರೆಕ್ಟ್ ಹೆಂಗೆ ಬದಲು ಮಾಡೋದು ಅಂತಲೂ ಹೇಳ್ತೀನಿ ನೋಡ್ರಿ. ಇದು ಟೋಟಲ್ ಎಷ್ಟು ನಿಮ್ಮ ಗಂಟೆ ಆಯಿತು? 3 ಗಂಟೆ ಆಯಿತು. ಇದು ನಿಮಿಷ ಟೋಟಲ್ ಎಷ್ಟು ಆಯ್ತಪ್ಪ? 45 ನಿಮಿಷ. ಈ 45 ನಿಮಿಷನ ಗಂಟೆಗೆ ಬದಲು ಮಾಡ್ಬೇಕಂದ್ರೆ ಏನು ಮಾಡ್ತೀರಿ? 60ರಿಂದ ಭಾಗಿಸ್ತೀರಿ. 15 3 45, 15 4 60, 4 3 12, 3 15 ಭಾಗಿಸು 4. ಹಿಂಗೆ ಮಾಡಿದ್ರು ಬರ್ತಿತ್ತು ನೋಡ್ರಿ. ಈಗ 30 ಮೈಲಿ ಇತ್ತು, ಭಾಗಿಸು 15. ಕೆಳಗೆ ಭಾಗಾಕಾರ ಬೇಡ ಅಂದ್ರೆ ಮ್ಯಾಗ ಹೋದ್ರೆ ಗುಣಾಕಾರ. 15 1 15 2 4 2 8. ಹಿಂಗೆ ಮಾಡಿದ್ರು ಕೂಡ ಏನಾಗ್ತಿತ್ತು? ಆನ್ಸರ್ ಬರ್ತಾ ಇತ್ತು. 10ನೆಯ ಪ್ರಶ್ನೆ. ಸೈಕ್ಲಿಸ್ಟ್ ಮತ್ತು ಜಾಗ್ವಾರ್ ಒಂದು ನಿರ್ದಿಷ್ಟ ಜಾವದಲ್ಲಿ ನಿರ್ದಿಷ್ಟ ದೂರವನ್ನು ಕ್ರಮಿಸ್ತಾರೆ. ಓಕೆ, ಒಂದು ವೇಳೆ ಸೈಕ್ಲಿಸ್ಟ್ ತೆಗೆದುಕೊಂಡಿರುವ ಸಮಯಕ್ಕಿಂತ 2 ಬಾರಿ ಸೈಕ್ಲಿಸ್ಟ್ ಕ್ರಮಿಸುವ ದೂರದ 3ನೇ ಒಂದು ಭಾಗವನ್ನು ಜೋಗಾರ್ ಆವರಿಸಿದರೆ ಒಬ್ಬದಾನೆ ಯಾರಪ್ಪ? ಜಾಗರ್. ಓಕೆ, ಇನ್ನೊಬ್ಬದಾನೆ ಯಾರು? ಸೈಕ್ಲಿಸ್ಟ್. ಮೊದಲಿಗೆ ಏನು ತೊಗೊಂಡು? ಡಿಸ್ಟೆನ್ಸ್ ತೊಗೊಂಡು, ದೂರ ತೊಗೊಂಡು. ಒಂದು ವೇಳೆ 2 ಬಾರಿ ಸೈಕ್ಲಿಸ್ಟ್ ಕ್ರಮಿಸುವ ದೂರದ 3ನೇ ಒಂದು ಭಾಗವನ್ನು ಯಾರು? ಜಾಗರ್ ಆವರಿಸ್ತಾನೆ. ನೀವು ಸೈಕ್ಲಿಸ್ಟ್ 3 ಹೋದಂತಂದ್ರೆ ನೀವು ಏನು ಎಷ್ಟು ದೂರ ಹೋಗ್ತಾನೋ 1 ಹೋಗ್ತಾನೆ ಅಂತ ಹೇಳ್ತಾರೆ. ಸೈಕ್ಲಿಸ್ಟ್ ಕ್ರಮಿಸುವ ದೂರದ 3ನೇ ಒಂದು ಭಾಗ ಜೋಗರ್. ಓಕೆ, ನೆಕ್ಸ್ಟ್ ಏನು ಕೊಟ್ಟರು? ಟೈಮ್ ಕೊಟ್ರು. ಟೈಮ್ ಏನು ಕೊಟ್ಟರು ನೋಡ್ರಿ ಇಲ್ಲಿ. ಸೈಕ್ಲಿಸ್ಟ್ ತೆಗೆದುಕೊಂಡಿರೋ ಸಮಯಕ್ಕಿಂತ 2 ಬಾರಿ ಅಂತಂದ್ರೆ ನೀವು ಸೈಕ್ಲಿಸ್ಟ್ 1 ನಿಮಿಷ ತೊಗೊಂಡಿದ್ದಂದ್ರೆ ನೀವು ಎಷ್ಟು ತೊಗೊಂಡಿರ್ತಾನೋ? 2 ತೊಗೊಂಡಿರ್ತಾನೆ. ಸೈಕ್ಲಿಸ್ಟ್ 1 ತೊಗೊಂಡ್ರೆ ನೀವು ಎಷ್ಟು ತೊಗೊಂಡಿರ್ತಾನೋ? 2. ಅದನ್ನು ಇಲ್ಲಿ ಕೊಟ್ಟರು. ಏನು ಕಂಡುಹಿಡಿಬೇಕು? ಜೋಗರ್ ಮತ್ತು ಸೈಕ್ಲಿಸ್ಟ್ನ ಜವದ ಅನುಪಾತ, ಸ್ಪೀಡ್ ಆ್ಯಂಡ್ ರೇಷಿಯೋ ಕಂಡುಹಿಡ್ಬೇಕು. ಸ್ಪೀಡ್ ಅಂತಂದ್ರೆ ಏನಪ್ಪ? ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಹಂಗಾರೆ ಇದನ್ನು ಭಾಗಿಸ್ಬಿಡೋಣ. ಹೌದಲ್ಲ? ಡಿಸ್ಟೆನ್ಸ್ ಐತಿ, ಕೆಳಗೆ ಟೈಮ್ ಐತಿ, ಭಾಗಿಸ್ಬಿಟ್ರೆ ಬಂದುಬಿಡ್ತೈತೆ ರೇಷಿಯೋ.
ರೇಷಿಯೋ ಕಂಡುಹಿಡಿಬೇಕಂದ್ರೆ ಏನಾಗಬೇಕು, ಕೆಳಗಡೆ ಏನೂ ಇರಬಾರ್ದು. ಕೆಳಗೆ ಏನೂ ಇರಬಾರ್ದು ಅಂದ್ರೆ ಈ ಎರಡು ಇಲ್ಲಿ ಕೆಳಗೆ ಭಾಗಾಕಾರದಾಗಿದ್ದದ್ದು ಈ ಕಡೆ ಬಂದ್ರೆ ಗುಣಾಕಾರ. ಇಲ್ಲಿ ಒಂದು ಐತಿ, ಏನೂ ಚೇಂಜ್ ಆಗಂಗಿಲ್ಲ. ಇದರ ಎಷ್ಟು ಬಂತು, 1 3 2 6. ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿತ್ತು. ಜಸ್ಟ್ ಏನು ಕನ್ಸಿಡರ್ ಮಾಡಬೇಕಿಲ್ಲಿ, ಲ್ಯಾಂಗ್ವೇಜನ್ನು ಅರ್ಥ ಮಾಡ್ಕೋಬೇಕು ಅಷ್ಟೇ. 11ನೆಯ ಪ್ರಶ್ನೆ. ಗೀತಾ ಮತ್ತು ರಾಧಾ ಅವರ ಬಳಿ ಇರುವ ಹಣದ ಅನುಪಾತವು 7:15 ಮತ್ತು ರಾಧಾ ಮತ್ತು ಸವಿತಾ ಅವರ ಬಳಿ ಇರುವ ಹಣದ ಅನುಪಾತವು 7:16. ಒಂದು ವೇಳೆ ಗೀತಾ ಅವರ ಬಳಿ 980 ರೂಪಾಯಿ ಇದ್ದರೆ ಸವಿತಾ ಅವರ ಬಳಿ ಎಷ್ಟು ಹಣ ಇದೆ? ನೋಡ್ರಿ, ನಾವೇನು ಮಾಡಬೇಕಪ್ಪ ಅಂತಂದ್ರೆ ಇದ್ರೊಳಗೆ ಯಾರ್ದು ಕೊಟ್ಟಿರ್ತಾರೋ ಅವ್ರದ್ದಷ್ಟ ಫೋಕಸ್ ಮಾಡಬೇಕು. ಮೊದಲೇಕೆ ನೋಡ್ರಿ, ಯಾರ್ಯಾರ್ದು ಕೊಟ್ಟರು, ಗೀತಾಂದು ರಾಧಾ ಅಂತ ಕೊಟ್ರು. ಯಾರ್ದು, ಗೀತಾಂದು ರಾಧಾ. ಎಷ್ಟು ಕೊಟ್ಟರು, 7:15. ಆಮೇಲೆ ಯಾರ್ದು ಕೊಟ್ಟರು, ರಾಧಾ ಮತ್ತು ಸವಿತಾ. ಎಷ್ಟು ಕೊಟ್ಟರು, 7:16. ಈಗ ರಾಧಾನ್ ಸೇಮ್ ಮಾಡಿಕೊಂಡು ನೀವು ಮಾಡ್ಕೋಬೋದು, ಇಲ್ಲ ಇನ್ನೊಂದು ಮೆಥಡ್ ಅದ ಅದನ್ನು ಯೂಸ್ ಮಾಡ್ಕೋಬೋದು. ನಾನು ನಿಮ್ಗೆ ಇನ್ನೊಂದು ಮೆಥಡನ್ನು ಹೇಳ್ತೀನೋ ಅದ ನಿಮ್ಗೆ ಬೆಸ್ಟ್ ಅಪ್ರೋಚ್ ಎಕ್ಸಾಮ್ಗೆ. ಇಲ್ಲಿ ಕೊಟ್ಟದ್ದು ಯಾರ್ದು, ಗೀತಾಂದು, ಕೇಳಿದ್ದು ಯಾರ್ದು, ಸವಿತಾಂದು. ಹಂಗಾರೆ ನಮ್ಗೆ ಯಾರ್ಯಾರು ಬೇಕೀಗ, ಗೀತಾ ಬೇಕು, ಸವಿತಾ ಬೇಕು. ಅಕ್ಕಿನ ಬಿಟ್ಟ ಉಳ್ದವ್ರನ್ನ ಏನು ಮಾಡೋಣ, ತೆಗೆದು ಬಿಡೋಣ. ಹೆಂಗೆ ತೆಗಿಯೋಕೆ ಸಾಧ್ಯತೆ? ಈಗ ನೋಡ್ರಿ, ಆರ್ ಆರ್ ಎರಡು ಏನಾಗಬೇಕು, ಮೇಲೆ ಕೆಳಗೆ ಆಗಬೇಕು. ಗೀತಾ ಭಾಗಿಸು ಆರ್ ರಾಧಾ ಬಂದ್ರ. ಹಂಗಾರೆ ಈಗ ರಾಧಾ ಹೋಗ್ಬೇಕಂದ್ರೆ ರಾಧಾ ಎಲ್ಲಿ ಬರ್ಬೇಕು, ಮ್ಯಾಲೆ ಬರ್ಬೇಕು, ಹೌದಲ್ಲ. ರಾಧಾನ ಮ್ಯಾಲೆ ಬರ್ಕೊಂಡ್ವಿ, ಸವಿತಾನ ಕೆಳಗೆ ಬರ್ಕೊಂಡ್ವಿ. ನೋಡ್ರಿಲ್ಲ, 6ರಿಂದ 6 ಕ್ಯಾನ್ಸಲ್ ಆಕತಿ. ಇದರಿಂದ ಏನಾಗ್ತೈತಿ, ನಮ್ಮ ಕ್ಯಾಲ್ಕುಲೇಷನ್ ಭಾಳ ಉಳಿತದ. ಜಿ ಭಾಗಿಸು ಆರ್ ಬರ್ದಿವಿ. ಈಗ ಆರ್ ನಮಗೆ ಹೋಗ್ಬೇಕಾಗೈತಿ, ಬೇಕಾಗಿದ್ದಷ್ಟು, ಹೌದಲ್ಲ. ಹಂಗಾರೆ ಇಲ್ಲಿ ಆರ್ ಐತಂದ್ರೆ ಈಗ ಮ್ಯಾಗ ಏನಾಗಬೇಕು, ಆರ್ ಬರ್ಬೇಕು. ಮ್ಯಾಲೆ ಆರ್ ಬರ್ಕೊಂಡಿದ್ರೆ ಕೆಳಗೆ ಏನು ಬರೀತೀರಿ, ಎಸ್ ಬರೀತೀರಿ. ಮುಗದ ಹೋತ್ ಲೆಕ್ಕ. ಇಲ್ಲಿ ಏನಿತ್ತು, 7/15. ಜಿ ಆರ್ ಬರ್ಕೊಂಡು ಹೋದಲ್ಲ, 7/15 ಇಂಟು ಇಲ್ಲಿ ಆರ್ ಎಸ್. ಆರ್ನ ಬೆಲೆ 7/ಎಸ್ನ ಬೆಲೆ 16. ಕಡ್ತಾ ಎಲ್ಲೂ ಹೋಗೋದಿಲ್ಲ. 7 7 49, 15 6 80, 15 1 15 8 ಅಂದ್ರೆ 23. ಎಷ್ಟಾಯಿತು, 24. 15 1 15, 15 8 ಎಷ್ಟಾಯಿತು, 15 6 90, 15 1 15, 9 24. ಓಕೆ, ನೋಡ್ರಿ ಯಾವ್ದ್ರದ್ದು ಕೊಟ್ಟರು, ಗೀತಾ ಅಂತ ಕೊಟ್ರು. ಗೀತಾ ಮ್ಯಾಗ ಅದಾರಲ್ಲ, ಗೀತಾ 49. 49 ಅಂದ್ರೆ 980, 24 ಅಂದ್ರೆ ಎಷ್ಟು ಅಂತ ಕೇಳ. 480 ಎಲ್ಲರೈತಿ ನೋಡ್ರಿ, ಐತಿ. ಟಿಕ್ ಹಾಕ್ಬಿಡೋದು. ಹೆಂಗೆ, 49 ಒಂದ್ಲೇ ಇದು 2 ಪಟ್ಟು ಆಗತ್ತೈತಿ, ಮುಂದೊಂದು 0 ಐತಿ. ಹಂಗಾರೆ 24 2 48, ಮುಂದೆ 2 0 ಅಂತಂದ್ರೆ ಎಷ್ಟು ಬಂತು, 4800. ಆಪ್ಷನ್ 4 ಸರಿಯಾದ ಉತ್ತರ ಆಗಿರುವಂಥದ್ದು. 12ನೆಯ ಪ್ರಶ್ನೆ. ಒಂದು ವಸ್ತುವಿನ ಮೇಲೆ ಅಂಗಡಿಯವನು ಗುರುತಿಸಲಾದ ಬೆಲೆಯ ಮೇಲೆ 7.5% ರಿಯಾಯಿತಿ ಮತ್ತು ಪ್ರತಿ ವಸ್ತುವಿಗೆ 10 ರೂಪಾಯಿ ಕ್ಯಾಶ್ಬ್ಯಾಕ್ ನೀಡಲಾಗುತ್ತಿದೆ. ಅವರು ಪ್ರತಿ ವಸ್ತುವಿಗೆ 5 ರೂಪಾಯಿ ಗಳಿಸ್ತಾರೆ. ಎಕ್ಸ್ನ ಪ್ರತಿ ವಸ್ತುವಿನ ಗುರುತು ಬೆಲೆಯಾಗಿದ್ದರೆ, ಮಾರ್ಕೆಟ್ ಪ್ರೈಸ್ ಎಕ್ಸ್ ಇದ್ರೆ ಪ್ರತಿ ವಸ್ತುವಿನ ಕೊಂಡ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳ್ಯಾರ. ಹಂಗಾರೆ ಕೊಂಡ ಬೆಲೆ ಅಂತಂದ್ರೆ ಏನು ಕಂಡುಹಿಡಿಬೇಕು, ಮಾರ್ಕೆಟ್ ಪ್ರೈಸಾ ಎಕ್ಸ್, ಕೊಂಡ ಬೆಲೆ ಅಂದ್ರೆ ಕಾಸ್ಟ್ ಪ್ರೈಸನ್ನು ಕಂಡುಹಿಡಿಬೇಕು ನಾವು. ಓಕೆ, ನೋಡ್ರಿ ಏನೇನು ಕೊಟ್ಟರು ಅದನ್ನು ಬರ್ಕೊಳ್ಳೋಣ. ಒಂದು ವಸ್ತು ಇತ್ತು, ಅದ್ರ ಮ್ಯಾಗ ಮಾರ್ಕೆಟ್ ಪ್ರೈಸ್ ಇತ್ತು, ಎಷ್ಟೋ ಗೊತ್ತಿಲ್ಲ, ಅದನ್ನು ಎಕ್ಸ್ ಅನ್ಕೊಂಡಿವಿ ನಾವು. ಓಕೆ, ಅದ್ರ ಮ್ಯಾಗ ಎಷ್ಟು ಡಿಸ್ಕೌಂಟ್ ಕೊಡತ್ತನವ, 7.5 ಡಿಸ್ಕೌಂಟ್ ಕೊಡತ್ತಾನ. 7.5% ಡಿಸ್ಕೌಂಟ್ ಕೊಡತ್ತಾನಂದ್ರೆ ಮಾರಿರ್ತಾನೆ ಎಷ್ಟಕ್ಕವ, 92.5% ಮಾರಿರ್ತಾನೆ, ಹೌದಲ್ಲ. 100ರಾಗ 7.5 ಕಳೆದ್ರೆ ಎಷ್ಟು ಬಂತು, 92.5 ಬಂತು. 92.5% ಅಂತಂದ್ರೆ ಎಷ್ಟು ಬಂತು, 92.5/100 ಬಂತು. ಓಕೆ, ಇದ್ರ ಮ್ಯಾಗ ಮತ್ತೇನು ಮಾಡತ್ತಾನವ, 10 ರೂಪಾಯಿ, ಪರ್ಸೆಂಟೇಜ್ ಅಲ್ಲ, 10 ರೂಪಾಯಿ ಕ್ಯಾಶ್ ಬ್ಯಾಕ್ ಕೊಡತ್ತಾನ. ಅದಕ್ಕೆ 10 ರೂಪಾಯಿನ ಕಳೆದಿವಿ. ಇದೇನಾಯ್ತು, ಈಗ ಮಾರಿದ ಬೆಲೆ ಆಯಿತು. ಏನಾಯಿತು, ಮಾರಿದ ಬೆಲೆ. ಈ ಮಾರಿದ ಬೆಲೆ ಇನ್ನೊಂದು ರೀತಿ ಕಂಡುಹಿಡ್ಕೋಬೋದಲ್ಲ, ಅಸಲು ಬೆಲೆ ಮೇಲೆ ಕಾಸ್ಟ್ ಪ್ರೈಸ್ ಮ್ಯಾಗ 5% ಲಾಭ ಗಳಿಸತ್ತಂದ್ರೆ ಅದು ಮಾರಿದ ಬೆಲೆ, ಹೌದಿಲ್ಲ. ಕಾಸ್ಟ್ ಪ್ರೈಸ್ ಮ್ಯಾಗ 5%, ಅಸಲು ಬೆಲೆ ಮೇಲೆ 5% ಲಾಭ ಗಳಿಸತ್ತ. 5% ಲಾಭ, 5% ಲಾಭ ಅಂತಂದ್ರೆ 105%. ಇದು ಮಾರಿದ ಬೆಲೆ, ಇದು ಮಾರಿದ ಬೆಲೆ, ಎರಡು ಏನಿರ್ತಾವೆ, ಸಮ ಇರ್ತಾವೆ. ಹಂಗಾರೆ ಇಲ್ಲಿಂದ ನಾವು ಕಾಸ್ಟ್ ಪ್ರೈಸ್ ಕಂಡುಹಿಡಿಬೋದು, ಹೌದಿಲ್ಲ. ಕಾಸ್ಟ್ ಪ್ರೈಸನ್ನು ಕಂಡುಹಿಡಿಯೋಣ ಹೆಂಗೆ ನೋಡ್ರಿ. ಈಗ ಏನು ಮಾಡೋಣ, ಕಟ್ತಾವಡೇನು, 5 2 10, 5 1 5, 5 20. ಓಕೆ, ಸಾರಿ ಸ್ವಲ್ಪ ಮಿಸ್ಟೇಕ್ ಆಗಿದೆ ಇಲ್ಲಿ.
5% ಅಲ್ಲ, ಕಾಸ್ಟ್ ಪ್ರೈಸ್ ಮೇಗೇನಿಲ್ಲ 5% ಕೊಟ್ಟಿಲ್ಲ, ಅವರು 5 ರೂಪಾಯಿ ಲಾಭ ಗಳಿಸಿದ್ರು. ಹಂಗಾರೆ ಕಾಸ್ಟ್ ಪ್ರೈಸ್ ಮ್ಯಾಗ ಎಷ್ಟು ರೂಪಾಯಿ ಲಾಭ? 5 ರೂಪಾಯಿ. 5% ಅಲ್ಲ, ಕಾಸ್ಟ್ ರೂಪಾಯಿ ಮ್ಯಾಗ 5 ರೂಪಾಯಿ ಲಾಭ ಗಳಿಸತ್ತಂತಂದ್ರೆ ಕಾಸ್ಟ್ ಪ್ರೈಸ್ ಪ್ಲಸ್ 5. ಇದು ಮಾರಿದ ಬೆಲೆ, ಇದು ಮಾರಿದ ಬೆಲೆ ಆಯ್ತು. ಓಕೆ, ಈಗ ನಾವು ಕಾಸ್ಟ್ ಪ್ರೈಸ್ ಕಂಡುಹಿಡಿಬೇಕು. ಕಾಸ್ಟ್ ಪ್ರೈಸ್ನ ಇಲ್ಲೇ ಬಿಡೋಣ, ಇದನ್ನ ಈ ಕಡೆ ತೊಗೊಂಬರೋಣ. ಇದನ್ನ ಈ ಕಡೆ ತೊಗೊಂಬಂದ್ರೆ ಏನಾಯ್ತು? ಇಲ್ಲಿ -10 ಐತಿ, ಈ +5 ಈ ಕಡೆ ಬಂದ್ರೆ -5 ಆಕತಿ. ಹಂಗಾರೆ ಇದೇನಾಯಿತು? -15 ಆಯ್ತು. ಓಕೆ, ನೋಡಿರಿ ಇಲ್ಲಿ 92 ಪಾಯಿಂಟ್, ಈ 2 0 ಏನು ಮಾಡೋಣ? ಇದನ್ನ ಏನು ಮಾಡೋಣ? 2 ಪಾಯಿಂಟ್ ಈ ಕಡೆ ತೊಗೊಂಬಂದ್ಬಿಡೋಣ. ಹಂಗಾರೆ ಏನು ಬಂತು ಉತ್ತರ? 0.925 x - 15. ಯಾವ ಆಪ್ಷನ್ ಕರೆಕ್ಟ್ ಐತಿ? ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿರುವಂಥದ್ದು. 13ನೇ ಪ್ರಶ್ನೆ. ಒಂದು ನಿರ್ದಿಷ್ಟ ಮೊತ್ತದಿಂದ 15% ಮತ್ತು ಉಳಿದ ಮೊತ್ತದಿಂದ 25% ಕಳೆದ ನಂತರ 4335 ಉಳಿದಿದೆ, ಮೂಲ ಮೊತ್ತವನ್ನು ಹುಡುಕಿ ಅಂತ ಹೇಳಿದ್ರೆ, ಮೊದಲಿಗೆ ಬೆಲೆ ಎಷ್ಟಿತ್ತು ಗೊತ್ತಿಲ್ಲ. 25% ಡಿಸ್ಕೌಂಟ್ ಕೊಟ್ಟಣಂದ್ರೆ ಮಾರಿರ್ತಾನೆ ಎಷ್ಟಕ್ಕವ? 75%. ನೀವು 3/4 ಡೈರೆಕ್ಟಾಗಿ ಬರ್ಕೋಬೋದು, ನಿಮಗೆ 25% ವ್ಯಾಲ್ಯೂ ಗೊತ್ತಿದ್ರೆ. ಸಾರಿ, ಫಸ್ಟ್ ಎಷ್ಟು ಪರ್ಸೆಂಟ್ ಡಿಸ್ಕೌಂಟ್ ಕೊಟ್ಟನವ? 15%. 15% ಅಂದ್ರೆ 85 ಆಯ್ತು. ಆಮೇಲೆ 25%. 25% ಅಂದ್ರೆ 75/100 ಅಥವಾ 3/4. 25 3 25 4 5 1 5 5 7 35 5 20. ಹಿಂಗೆ ಮಾಡಿದಾಗ ಎಷ್ಟು ಉಳ್ದೈತೆ ಅಂತ ಹೇಳ್ತಾನವ? 4335 ಉಳ್ದದ ಅಂತ ಹೇಳ್ತಾನೆ. ಇದನ್ನು ಬರ್ಕೊಂಡ್ಮ್ಯಾಗ ಇದನ್ನು ಬರ್ಕೊಂಡ್ರಿ. ನೆಕ್ಸ್ಟ್ ನೋಡ್ರಿ, ಯಾತ್ರಲೆ ಕಡೆ ತೊಗ್ತತಿ ಹೊಡ್ರಿ. 3 1 3 3 1 3 3 4 12 3 4 12 3 5 15 ಆಯ್ತು. ಓಕೆ, ನೆಕ್ಸ್ಟ್ 17ರಿಂದ 17 5 17 17 17 8 136. 136 ಅಂದ್ರೆ ಎಷ್ಟು ಉಳಿತು? 8 ಉಳಿತು. 17 5 85. ಹಂಗಾರೆ ನೋಡ್ರಿ, ಇದು 17ರಿಂದ ಬಾ ಹೋಗ್ತತ್ಲ, 17ರಿಂದ ಬಾ ಹೋಗ್ತದೆ. 17 ಇದನ್ನ ಏನು ಹೋಗ್ಬೋದು ನೋಡ್ರಿ, ಡೈರೆಕ್ಟಾಗಿ ಇಲ್ಲೇ ಲೆಕ್ಕ ಮುಗಿಸ್ಬೋದು. 17 5 17 4 68. 17ರಿಂದ ಬಾ ಹೋಗುವಂಥ ಸಂಖ್ಯೆ ಇದೈತಿ. ಇದನ್ನ ಟಿಕ್ ಹಾಕ್ಬೋದು. ಹೆಂಗೆ ಟಿಕ್ ಹಾಕ್ಬೋದು? ಜಸ್ಟ್ ಲಾಜಿಕ್ ಯೂಸ್ ಮಾಡಿರಲಿ. ಇದೇನೈತಿ? 17 5 ಐತಿ, ಹೌದಿಲ್ಲ? ಏನಾ ಆನ್ಸರ್ ಬಂದರು ಇದ್ರೊಳಗೆ 17ರಿಂದ ಇವು ಕೆಳಗಿನೂ ಇಲ್ಲಿ ಬಂದ್ರೆ ಏನಾಗಿರ್ತೈತಿ? ಗುಣಾಕಾರ ಆಕೈತಿ. ಫಾರ್ ಎಕ್ಸಾಂಪಲ್ 85 ಇಲ್ಲಿ ಇಲ್ಲಿತ್ತು, ಇಲ್ಲಿ ಭಾಗಾಕಾರದಾಗಿದ್ದು ಇಲ್ಲಿ ಬಂದ್ರೆ ಗುಣಾಕಾರ, ಇಲ್ಲೂ ಭಾಗಾಕಾರದಾಗಿದ್ದು ಇಲ್ಲಿ ಬಂದ್ರೆ ಗುಣಾಕಾರ, ಹೌದಿಲ್ಲ? ಈ 85 ಹೆಂಗೆ ಬಂದೈತಿ? 17 5 ಬಂದೈತಿ. ಹಂಗಾರೆ ಇದ್ರೊಳಗೆ ಏನೋ ಆನ್ಸರ್ ಬಂದರು 17ರಿಂದ ಗುಣಿಸ ಇದು ಆನ್ಸರ್ ಬಂದಿರ್ತೈತಿ, ಹೌದಿಲ್ಲ? ಹಂಗಾರೆ ಇದು 17ರಿಂದ ಗುಣಿಸಿ ಬಂದಿರ್ತೈತಿ ಅಂದ್ರೆ ಇದ್ರೊಳಗೆ ಇರುವಂಥ ಒಂದು ಆಪ್ಷನ್ ಯಾವ್ದು 17ರಿಂದ ಬಾ ಹೋಗ್ತತಿ? ಇದ ಬಾ ಹೋಗ್ತತಿ. ಇದನ್ನ ಏನು ಮಾಡ್ಬೋದು ನಾವು? ಟಿಕ್ ಹಾಕಿ ಮುಂದಿನ ಪ್ರಶ್ನೆಗೆ ಹೋಗ್ಬೋದು. ಇಲ್ಲ ನೀವು ಪೂರ್ತಿ ಸಾಲ್ವ್ ಮಾಡ್ತೀರಿ ಅಂದ್ರೆ 4 2 8 8 5 40 8 8 64 68. ಮುಂದೆ 2 0 ಅಂತಂದ್ರೆ ಎಷ್ಟು ಬಂತಪ್ಪ? 6800. ಗುಣಾಕಾರ ಮಾಡಿದಾಗೂ ಅಷ್ಟೇ ಬರ್ತದೆ. 14ನೆಯ ಪ್ರಶ್ನೆ. ಒಬ್ಬ ಮನುಷ್ಯನು ಖರ್ಚು ಮತ್ತು ಅವನ ಆದಾಯದ 70% ಆಗಿದೆ. ಒಂದು ಇನ್ಕಮ್ ಇರ್ತದೆ. ಇನ್ಕಮ್ ಅಂತಂದ್ರೆ ಏನು? ಖರ್ಚು ಪ್ಲಸ್ ಉಳಿತಾಯ, ಎಕ್ಸ್ಪೆಂಡಿಚರ್ ಪ್ಲಸ್ ಸೇವಿಂಗ್ ಅಂದ್ರೆ ಏನು ಬರ್ತದೆ? ಇನ್ಕಮ್. ಅವನದು ಇನ್ಕಮ್ 100 ರೂಪಾಯಿ ಇತ್ತು ಅನ್ಕೋರಿ. ಅವು ಖರ್ಚು ಎಷ್ಟು ಮಾಡತ್ತಾನು? 70%. ಹಂಗಾರೆ ಎಷ್ಟು ಉಳಿಸ್ತಿರ್ತಾನು? 30%. ಮುಗಿತು ಇಲ್ಲಿ ಮಟ? ಓಕೆ. ಅವನ ಆದಾಯವು ಅನುಕ್ರಮವಾಗಿ 20% ಮತ್ತು 50% ಹೆಚ್ಚಾಗ್ತದೆ. ಮೊದಲೇ 20%, 10% ಅಂತ ಡೈರೆಕ್ಟ್ ನೀವು 100ದು 20%, 100ದು 50% ತಗೋದ್ಕೊಂಡಿರ್ಬೇಡಿ. ಡೈರೆಕ್ಟಾಗೆ ತೆಗೆದು ಕಲೀರಿ. 10% ಅಂದ್ರೆ ಒಂದು ಸ್ಥಾನ ಬಿಟ್ಟು ಪಾಯಿಂಟ್ 10 ರೂಪಾಯಿ ಆಯ್ತು. 20% ಅಂದ್ರೆ 20 ರೂಪಾಯಿ. ಈಗ ಎಷ್ಟಾಯ್ತು ಒಂದು ಇನ್ಕಮ್? 120. ಇದ್ರ ಮ್ಯಾಗ ಮತ್ತೆ 50%. 10% 50% ಅಂದ್ರೆ ಅರ್ಧ, ಹೌದಿಲ್ಲ? 50% ಅಂದ್ರೆ ಅರ್ಧ. ಇಲ್ಲ ನೀವು ಪೂರ್ತಿ ಮಾಡ್ತೀರಾ, 10% ಅಂದ್ರೆ 12, 50 12 5 50% ಅಂದ್ರೆ 60. ಡೈರೆಕ್ಟ್ 120 ಅರ್ಧ ಅಂದ್ರೂ 50% ಬರ್ತದೆ. ಇದು ಹೆಚ್ಚಾಯ್ತು. ಹಂಗಾರೆ ಒಂದು ಇನ್ಕಮ್ ಎಷ್ಟಾಯ್ತು? ಈಗ 180. ಇನ್ಕಮ್ 180 ಆಯ್ತು. ಓಕೆ, ಮುಂದೇನು ಕೊಟ್ಟರು? ಹೊಸ ಖರ್ಚುಗಳು ಅವನ ಹಿಂದಿನ ವೆಚ್ಚಕ್ಕಿಂತ ಎಷ್ಟು ಶೇಕಡ ಹೆಚ್ಚು ಅಥವಾ ಕಡಿಮೆ ಆಗ್ತದೆ? ಖರ್ಚು ಎಷ್ಟು ಹೆಚ್ಚಾಗೈತಿ ಅಂತ ಕಂಡುಹಿಡಿಬೇಕು ನಾವು. ಆದ್ದರಿಂದ ಅವನ ಹೊಸ ಉಳಿತಾಯ ಹಿಂದಿನ ಉಳಿತಾಯದ 2.5 ಪಟ್ಟದ ಅಂತ ಹೇಳ್ತಾರೆ. ಉಳಿತಾಯ ಒಂದು ಮೊದಲು ಎಷ್ಟಿತ್ತು? 30 ಇತ್ತು. ಈಗ ಎಷ್ಟಾಗತ್ತೈತಿ? 2.5 ಪಟ್ಟು. ಈ ಪಾಯಿಂಟ್ ತೆಗಿಯಾಕೆ ಬೇಕಾದ್ರೆ ಏನು ಮಾಡೋಣ? ಕೆಳಗೊಂದು 0 ಕೊಟ್ಬಿಡು. 0ಇಂದ 0 25 3 75. 25 3 75. 30ರ 2.5 ಪಟ್ಟು ಅಂದರೆ ಎಷ್ಟು ಬಂತು? 75. ನೋಡ್ರಿ, ಅವನದು ಇನ್ಕಮ್ ಎಷ್ಟೈತಪ್ಪ? 180. ಉಳಿಸತಾನೆ ಎಷ್ಟವ? 75. ಹಂಗಾರೆ ಖರ್ಚು ಎಷ್ಟು ಮಾಡಿರ್ತಾನೋ? 105, ಹೌದಿಲ್ಲ? 180 75 ಕಳೆದ್ರೆ ಏನು ಬರ್ತೈತಿ? ಖರ್ಚು ಬರ್ತೈತಿ.
180 ಇನ್ಕಮ್ ಇತ್ತು, 75 ಉಳಿಸತ್ತಾನಂದ್ರೆ ₹105 ಖರ್ಚು ಮಾಡಿರ್ತಾನೆ. ಹಂಗಾರೆ ಖರ್ಚೊಳಗೆ ಎಷ್ಟು ಹೆಚ್ಚಾಗಿತ್ತು ನೋಡ್ರಿ, 70ರಿಂದ 105 ಆಗೈತಿ. ಹಂಗಾರೆ ಎಷ್ಟು ಹೆಚ್ಚಾಗೈತಿಪ್ಪ, 35 ಹೆಚ್ಚಾಗೈತಿ. ಎಷ್ಟರೊಳಗೆ, 70ರೊಳಗೆ ಶೇಕಡಾಕ್ಕೆ ಬದಲು ಮಾಡ್ಬೇಕಂದ್ರೆ 100. 35 ಒಂದ್ಲೆ 35 ಎರಡ್ಲೆ 2 ಒಂದ್ಲೆ 2 50ಲೆ 50% ಹೆಚ್ಚಾಗಿದೆ. 15ನೆಯ ಪ್ರಶ್ನೆ. ಎ ಎಂಬುವವರು 20 ದಿನಗಳಲ್ಲಿ 80 ಕೆಲಸವನ್ನು ಪೂರ್ಣಗೊಳಿಸುತ್ತಾರೆ. ಬಿ ಎಂಬುವರು ಎ ಅವರ ಜೊತೆ ಸೇರುತ್ತಾರೆ ಮತ್ತು ಅವರಿಬ್ಬರು ಉಳಿದ ಕೆಲಸವನ್ನು 3 ದಿನಗಳಲ್ಲಿ ಪೂರ್ಣಗೊಳಿಸುತ್ತಾರೆ. ಇಡೀ ಕೆಲಸವನ್ನು ಪೂರ್ಣಗೊಳಿಸಲು ಬಿ ಮಾತ್ರ ಎಷ್ಟು ಸಮಯ ತೆಗೆದುಕೊಳ್ಳುತ್ತಾರೆ? ಈ ಪ್ರಶ್ನೆ ಬಹಳ ಈಸಿ ಅದ. ನೀವು ಸ್ವಲ್ಪ ಏನು ಮಾಡಬೇಕು, ತಲೆ ಓಡಿಸ್ಬೇಕಿಲ್ಲ. 80% ಕೆಲಸ, ನಮಗೇನು ಬೇಕು, 100% ಕೆಲಸ ಬೇಕು. ಏನು ಬೇಕು, 100% ಕೆಲಸ. 80% ಕೆಲಸ ಮಾಡಕ್ಕೆ 20 ದಿನ ತೊಗೊಳತಾನ. ಹಂಗಾರೆ 80ರದ್ದು ಎಷ್ಟು ಪಟ್ಟಾಗತ್ತೆ, ಎಷ್ಟು ಆಗತ್ತದು, 4ರಿಂದ ಭಾಗಿಸತ್ತೆ. 80ನ 4ರಿಂದ ಭಾಗಿಸ್ರೆ ಏನು ಬರ್ತೈತಿ, 20 ಬರ್ತೈತಿ. ಹಂಗಾರೆ 100ನ್ನ 4ರಿಂದ ಭಾಗಿಸಿದಾಗ ಏನು ಬರ್ತೈತಿ, 25 ಬರ್ತೈತಿಲ್ಲ. ಹಂಗಾರೆ ಎ ಎಷ್ಟು ದಿವ್ಸನಾಗ ಪೂರ್ತಿ ಕೆಲಸ ಮಾಡ್ತಾನೋ, 25. ಹಿಂಗೆ ಮೈಂಡ್ ಒಳಗೆ ಮಾಡ್ಬೇಕು ನೀವು. ನೋಡ್ರಿ, 80% ಕೆಲಸ ಮಾಡಕ್ಕೆ 20 ದಿನ ತೊಗೊಳತಾನೋ, 100% ಕೆಲಸ ಮಾಡಕ್ಕೆ ಎಷ್ಟು ದಿನ, 21ಲೆ 24ಲೆ 4 ಒಂದ್ಲೆ 4 25ಲೆ. ಇಷ್ಟರಿ ಎದಕ್ಕೆ ಬರೀಬೇಕು ನಾವು, ಹೌದಿಲ್ಲ? 80% ಮಾಡಕ್ಕೆ 20 ದಿನ ಅಂದ್ರೆ ಎಷ್ಟು ಪಟ್ಟಾಗತೈತಿ, 1/4 4ರಲ್ಲೇ ಭಾಗಿಸತೈತಿ. ಹಂಗಾರೆ 100ನ್ನು 4ರಲ್ಲೇ ಭಾಗಿಸ್ಬಿಡೋದು, 25 ಬಂತು. ಓಕೆ, ನೆಕ್ಸ್ಟ್ ಮುಂದೇನು ಕೊಟ್ಟರು, ಬಿ ಇದು ಕೊಟ್ರು. ಯಾರ್ದು, ಬಿ. ಬಿ ಎಂಬುವನು ಎ ಅವನ ಜೊತೆ ಸೇರುತ್ತಾರೆ. ಬಿ ಏನು ಮಾಡ್ತಾನೋ, ಎ ಜೊತೆ ಸೇರ್ತಾನೆ. ಅವರು 3 ದಿವ್ಸನಾಗ ಕೆಲಸ ಮುಗಿಸ್ತಾರೆ. ನೋಡ್ರಿ, ಎ ಮತ್ತು ಬಿ ಇಬ್ಬರು ಕೂಡಿ 3 ದಿವ್ಸನಾಗ ಮುಗಿಸ್ತಾರೆ. 20% ಕೆಲಸ ಮುಗಿಸಾಕ 3 ದಿನ ತೊಗೊಂಡಾರೆ. ಎಷ್ಟು ಪರ್ಸೆಂಟ್ ಕೆಲಸ, 20%. ಹಂಗಾರೆ 100% ಕೆಲಸ ಮಾಡಕ್ಕೆ ಎಷ್ಟು ತೊಗೋತಾರೋ ನೋಡ್ರಿ. 20ರಿಂದ 100 ಎಷ್ಟಾಗತೈತಿ, 5 ಪಟ್ಟು ಆಗತೈತಿ. ದಿನ ಒಳಗೇನಾಕತಿ, 3 5ಲೆ 15 ದಿನ ಡೈರೆಕ್ಟಾಗಿ ಬಂದುಬಿಡ್ತೈತಿ. ಹೌದೋ ಇಲ್ಲೋ, ಗೊತ್ತಾಗಲಿಲ್ಲ ಅಂದ್ರೆ 80% ಕೆಲಸ ಮುಗಿದೈತಿ. ಉಳಿದದ್ದು 20% ಕೆಲಸ 3 ದಿವ್ಸನಾಗ ಮಾಡ್ತಾರೆ. 20% ಕೆಲಸ ಮಾಡಕ್ಕೆ 3 ದಿನದಾಗ ಮುಗಿಸತ್ತಾರೆ. 100% ಬೇಕು ನಮಗೆ. 100% ಮಾಡಕ್ಕೆ ಎಷ್ಟು, 21ಲೆ 25ಲೆ 5 3ಲೆ 15 ದಿನ. ಹಂಗಾರೆ ಇವರಿಬ್ಬರು ಕೂಡಿ ಎಷ್ಟು ದಿವ್ಸನಾಗ ಕೆಲಸ ಮಾಡ್ತಾರೋ, 15 ದಿವ್ಸನಾಗ ಕೆಲಸ ಮಾಡ್ತಾರೋ. ಇಡೀ ಕೆಲಸ ಪೂರ್ಣಗೊಳಿಸಲು ಬಿ ಮಾತ್ರ ಎಷ್ಟು ಸಮಯ ತೆಗೆದುಕೊಳ್ತಾರೆ? ನಾನು ನಿಮ್ಗೆ ಹೇಳಿದ್ದೀನಿ, ಇಬ್ಬರದು ಕೊಟ್ಟು ಒಬ್ಬರದು ಕೊಟ್ಟು ಇನ್ನೊಬ್ರದ್ದು ಕೇಳಿದಾಗ ಏನು ಮಾಡ್ಬೇಕು, ಡೈರೆಕ್ಟಾಗೆ 15 25 ಇಂಟು 15 ಭಾಗಿಸು. ಇವೆರಡರ ಡಿಫ್ರೆನ್ಸ್ 10. 10ರಿಂದ ಭಾಗಿಸ್ಬಿಡೋದು. 5 3ಲೆ 15, 5 2ಲೆ 10. ಓಕೆ, 25 3ಲೆ 75 ಭಾಗಿಸು 2 ಅಂದರೆ ಎಷ್ಟು ಬರ್ತೈತಿ, 35. ಎಷ್ಟು ಬರ್ತದೆ, 2 3ಲೆ 6, 2 2 7ಲೆ 14, 37ವರೆಗೆ ಬರ್ತದೆ. ಯಾವ ಆಪ್ಷನ್ ಕರೆಕ್ಟ್ ಅದ, ಆಪ್ಷನ್ 1 ಸರಿಯಾದ ಉತ್ತರ ಆಗಿರುವಂಥದ್ದು. ಇಲ್ಲ ನೀವು ನಾರ್ಮಲಾಗೆ ಮಾಡ್ತೀರಿ ಅಂತಂದ್ರೆ ಲಸ ತೊಗೊಂಡ್ರಿ, ಎಷ್ಟು, 25 15ರಲ್ಲಿ 150 ತೊಗೋತೀರಿ. 25 6ಲೆ 150, 15 10ಲೆ 75 ತೊಗೋಬೋದಲ್ಲ, ಸಾರಿ 75 ತೊಗೊಳ್ಳೋಣ. 75 ತೊಗೊಂಡು 25 3ಲೆ 15 5ಲೆ 75. ಓಕೆ, ನೋಡ್ರಿ ಇಲ್ಲಿ ಎ 3 ಕೆಲಸ ಮಾಡ್ತಾನೆ. ಓಕೆ, ಇಲ್ಲಿ ಎ ಮತ್ತು ಬಿ ಇಬ್ಬರು ಕೂಡ 5 ಕೆಲಸ ಮಾಡ್ಯಾರ. ಎ 3 ಕೆಲಸ ಮಾಡ್ರೆ ಇನ್ನು ಎಕ್ಸ್ಟ್ರಾ 2 ಕೆಲಸ ಯಾರು ಮಾಡಿರ್ತಾರೋ, ಬಿ ಮಾಡಿರ್ತಾನೋ. ಹಂಗಾರೆ ಬಿ ಒಂದು ದಿವ್ಸಕ್ಕೆ ಎಷ್ಟು ಕೆಲಸ ಮಾಡ್ತಾನಪ್ಪ, 2 ಕೆಲಸ ಮಾಡ್ತಾನೋ. ಓಕೆ, ಟೋಟಲ್ ಕೆಲಸ ಎಷ್ಟಿತ್ತು, 75 ಇತ್ತು. ಈ ಕೆಲಸ ಯಾರು ಮಾಡಬೇಕು, ಬಿ ಮಾಡಬೇಕು. 2ರಿಂದ ಭಾಗಿಸಿದ್ರು, ಅವಾಗೂ ಕೂಡ ಎಷ್ಟು ಬರ್ತದೆ, 37ವರೆನ ಬರ್ತದೆ. 16ನೆಯ ಪ್ರಶ್ನೆ. ಸಾಕ್ಷಿ ಮತ್ತು ಕೋಮಲ್ ಅವರು ಒಟ್ಟಾಗಿ ಒಂದು ಕೆಲಸವನ್ನು 10 ದಿನಗಳಲ್ಲಿ ಪೂರ್ಣಗೊಳಿಸಬಹುದು. ಅದೇ ಕೆಲಸವನ್ನು ಕೋಮಲ್ ಅವರು 22 ದಿನಗಳಲ್ಲಿ ಪೂರ್ಣಗೊಳಿಸಬಹುದು. ಅವರು ಒಟ್ಟಿಗೆ ಕೆಲಸ ಮಾಡಲು ಪ್ರಾರಂಭಿಸಿದರು ಮತ್ತು ಸಾಕ್ಷಿ 3 ದಿನಗಳ ನಂತರ ಕೆಲಸವನ್ನು ತೊರೆದರು. ಉಳಿದ ಕೆಲಸವನ್ನು ಕೋಮಲ್ ಒಬ್ಬರೇ ಪೂರ್ಣಗೊಳಿಸಿದರು. ಕೆಲಸವನ್ನು ಪೂರ್ಣಗೊಳಿಸಲು ತೆಗೆದುಕೊಂಡ ಒಟ್ಟು ದಿನಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ನೋಡ್ರಿ, ಈ ಕ್ವಶನ್ ಇಷ್ಟು ದೊಡ್ಡದೈತೆ ಅಂತೇಳಿ ನಾವೇನು ಹೆದರೋ ಅವಶ್ಯಕತೆ ಇಲ್ಲ. ಭಾಳ ಈಸಿಯಾಗಿ ಸಾಲ್ವ್ ಮಾಡೋಣ. ಸಾಕ್ಷಿ ಮತ್ತು ಕೋಮಲ, ನಾನು ಸ್ಲೋ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ತಿಳ್ಕೊಂಬಿಡ್ರಿ. ಸಾಕ್ಷಿ ಮತ್ತು ಕೋಮಲ್ ಎಷ್ಟು ದಿವ್ಸನಾಗ ಕೆಲಸ ಮಾಡ್ತಾರೋ, 10 ದಿವ್ಸನಾಗ ಕೆಲಸ ಮುಗಿಸ್ತಾರೆ. ಕೋಮಲ್ ಒಬ್ಬರ ಎಷ್ಟು ದಿವ್ಸನಾಗ ಕೆಲಸ ಮಾಡ್ತಾರೋ, 22 ದಿವ್ಸನಾಗ ಮುಗಿಸ್ತಾರೆ. ಓಕೆ, ಲಸ್ ತೋರಿ ಎಷ್ಟು ಬಂತು, 110. ಓಕೆ,
10 ಹತ್ತಲೇ 100, 10 11ಲೇ 110, 22 5ಲೇ 110. ಓಕೆ. ಅವ್ರು ಇಬ್ಬರು ಒಟ್ಟಿಗೆ ಕೆಲಸ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಎಲ್ಲಿ ಮಟ? 3 ದಿವಸ ಮಟ. ಅವರಿಬ್ಬರು ಒಂದು ದಿವ್ಸಕ್ಕೆ ಎಷ್ಟು ಕೆಲಸ ಮಾಡ್ತಾರೆ ನೋಡ್ರಿ? ಇವರಿಬ್ಬರು ಕೂಡಿ ಒಂದು ದಿವ್ಸಕ್ಕೆ 11 ಕೆಲಸ ಮಾಡ್ತಾರೆ. 11 ರಂಗ 3 ದಿವಸ ಕೆಲಸ ಮಾಡ್ರೆ ಎಷ್ಟು ಕೆಲಸ ಆಗಿರ್ತೈತಪ್ಪ? 33 ಕೆಲಸ ಆಗಿರ್ತೈತಿ. ಹೌದು? ಇದ್ರೊಳಗೆ 33 ಕೆಲಸ ಮುಗಿದು ಹೋತಿ. 33 ತೆಗೆದ್ರೆ ಎಷ್ಟು ಉಳಿತ? 77 ಉಳಿತು. 110 33 ಹೋದ್ರೆ ಎಷ್ಟು ಉಳಿತು? 77 ಉಳಿತು. ಈ ಉಳಿದ ಕೆಲಸ ಕೋಮಲ ಮುಗಿಸ್ತಾಳೆ. ಈ ಉಳಿದ ಕೆಲಸ ಯಾರು ಮಾಡ್ತಾರೋ? ಕೋಮಲ್ ಒಂದು ದಿವ್ಸಕ್ಕೆ ಎಷ್ಟು ಕೆಲಸ ಮಾಡ್ತಾಳೆ? 5 ಕೆಲಸ ಮಾಡ್ತಾಳು. 5ರಿಂದ ಭಾಗಿಸಿದ್ವಿ. ಅವರು ಕೆಲಸವನ್ನು ಪೂರ್ಣಗೊಳಿಸಲು ತೆಗೆದುಕೊಂಡ ಒಟ್ಟು ದಿನಗಳ ಸಂಖ್ಯೆ ಎಷ್ಟು ಅಂತ ಕೇಳ್ಯಾರ. ನೋಡ್ರಿ, ಇಲ್ಲಿ ಎಷ್ಟು ದಿವಸ ತಗೊಳತ್ತಿದ್ರು? 3 ದಿವಸ ಕೂಡಿ ಕೆಲಸ ಮಾಡ್ಯಾರು. ಆಮೇಲೆ ಕೋಮಲ್ ಒಬ್ಬಕ್ಕೆ ಎಷ್ಟು ದಿವಸ ಕೆಲಸ ಮಾಡ್ಯಾರು? 77 ಭಾಗಿಸು 5 ಕೆಲಸ ಮಾಡ್ಯಾಳು. ಹಂಗಾತಂದ್ರೆ 2 ದಿವಸ ಆಯ್ತು. 5 3ಲೇ 15, 15 ಪ್ಲಸ್ 77 ಅಂದ್ರೆ 92 ಭಾಗಿಸು 5. ಆಪ್ಷನ್ 2 ಸರಿಯಾದ ಉತ್ತರ ಆಗಿತ್ತು. ನೋಡ್ರಿ, ಎಷ್ಟು ಈಸಿಯಾಗಿ ಕ್ವಶನ್ ಸಾಲ್ವ್ ಆಗಿಬಿಡ್ತು. 17ನೆಯ ಪ್ರಶ್ನೆ. ಬ್ಯಾಂಕ್ ಅರೆ ವಾರ್ಷಿಕ ಅಂದ್ರೆ ಅರ್ಧ ವಾರ್ಷಿಕಕ್ಕೆ 10% ಚಕ್ರಬಡ್ಡಿ ದರದಲ್ಲಿ ಚಕ್ರಬಡ್ಡಿಯನ್ನು ನೀಡ್ತದೆ. ಗ್ರಾಹಕರು ಪ್ರತಿ ವರ್ಷ ಜನವರಿ 1ಕ್ಕೆ ಮತ್ತು ಜುಲೈ 1ಕ್ಕೆ ತಲಾ 3200 ಠೇವಣಿ ಮಾಡ್ತಾರೆ. ವರ್ಷದ ಕೊನೆಯಲ್ಲಿ ಗ್ರಾಹಕರು ಯಾವ ಮೊತ್ತವನ್ನು ಬಡ್ಡಿಯಾಗಿ ಸ್ವೀಕರಿಸ್ತಾರೆ? ಈ ರೀತಿ ಪ್ರಶ್ನೆ RPF SI ಎಕ್ಸಾಮ್ ಒಳಗೂ ಬಂದಿದೆ 2024ರಲ್ಲಿ. ಓಕೆ, ಜಸ್ಟ್ ಯಾವ ರೀತಿ ಸಾಲ್ವ್ ಮಾಡಬೇಕು ತಿಳ್ಕೊಂಬಿಡ್ರಿ. ಜನವರಿ 1ಕ್ಕೆ 3200 ರೂಪಾಯಿ ಡೆಪಾಸಿಟ್ ಮಾಡಿರೋರು. ಓಕೆ, 6 ತಿಂಗಳಾದ್ಮ್ಯಾಗ ಜುಲೈಗೆ ಮತ್ತು 3200 ರೂಪಾಯಿ ಡಿಪಾಸಿಟ್ ಮಾಡಿರಿ. ಹಂಗಾರೆ ಮೊದ್ಲೇಕ್ 3200 ರೂಪಾಯಿ ಡಿಪಾಸಿಟ್ ಮಾಡಿದ್ರು, ಈಗ 3200 ರೂಪಾಯಿ ಡಿಪಾಸಿಟ್ ಅಂದ್ರೆ ಟೋಟಲ್ ಇಲ್ಲಿ ಡಿಪಾಸಿಟ್ ಎಷ್ಟಾಯಿತು? 6400 ಆಯಿತು. ಒಂದು ವರ್ಷಕ್ಕೆ 10% ಅಂದ್ರೆ ಅರ್ಧ ವರ್ಷಕ್ಕೆ ಎಷ್ಟು ಪರ್ಸೆಂಟ್ ಇರ್ತದಪ್ಪ? 5% ಇರ್ತದೆ. ಹಂಗಾರೆ ಇದಕ್ಕೆ 5% ಬಡ್ಡಿ. 5% ಅಂತಂದ್ರೆ ಏನು ಮಾಡೋದು? ಡೈರೆಕ್ಟ್ ಮಾಡೋದು. ಇದಿಷ್ಟು 10% ಅಂದ್ರೆ ಎಷ್ಟು? 5% ಅಂದ್ರೆ ನೋಡು, 5% ಅಂದ್ರೆ ಇದರ ಅರ್ಧ ಎಷ್ಟಾಗ್ತೈತಿ? 160 ರೂಪಾಯಿ. ಎಷ್ಟು ಬಡ್ಡಿ ಬಂತಿಲ್ಲಿ? ಒಂದು 6 ತಿಂಗಳಿಗೆ 160 ಬಂತು. ಹಂಗಾರೆ ಇದ್ರದ್ದು 5% ಬಡ್ಡಿ ಬರ್ತೈತೆ, ಹೌದಲ್ಲ? ಇದ್ರದ್ದು 5%. 10% ಅಂದ್ರೆ ಎಷ್ಟು? 5% ಅಂದ್ರೆ ಇದರ ಅರ್ಥ 3 2 0. ಇಲ್ಲಿ ಎಷ್ಟು ಬಡ್ಡಿ ಬಂತು? 320 ರೂಪಾಯಿ. ಆದರೆ ಇನ್ನೊಂದು ಪಾಯಿಂಟ್ ಗೊತ್ತಿರಲಿ, ಇದಕ್ಕೆ 6 ತಿಂಗಳಿಗೆ 160 ರೂಪಾಯಿ ಬಡ್ಡಿ ಬಂದೈತಿ. ಚಕ್ರ ಬಡ್ಡಿ ಅಂದ್ರೆ ಏನು? ಬಡ್ಡಿ ಮೇಲೆ ಬಡ್ಡಿ. ಇಲ್ಲಿ 320 ರೂಪಾಯಿ ಬಂದೈತಿ. ಇದಂತೂ ಮುಗಿದೋದು. ಇಲ್ಲಿ ಏನೈತ್ಲ, ಇದು 2ನೇ ಸಲನೂ ಕೌಂಟ್ ಆಗಬೇಕು, ಹೌದಲ್ಲ? ಯಾಕ? ಚಕ್ರ ಬಡ್ಡಿ ಅಂದ್ರೆ ಬಡ್ಡಿ ಮ್ಯಾಲ ಬಡ್ಡಿ. ಹಂಗಾರೆ 10% ಅಂದ್ರೆ ಇಲ್ಲೂ 5%. 10% ಅಂದ್ರೆ 6, 5% ಅಂದ್ರೆ 8. ಹಂಗಾರೆ ಟೋಟಲ್ ಬಡ್ಡಿ ಎಷ್ಟಾತ? 320 ಪ್ಲಸ್ 160 ಅಂದ್ರೆ 480 ಪ್ಲಸ್ 8 ಅಂದ್ರೆ 488 ರೂಪಾಯಿ. ನೋಡ್ರಿ, ಎಟ್ ಈಜಿ ಪ್ರಶ್ನೆ ಐತಿ. ನಾವು ಕಂಪೌಂಡ್ ಇಂಟ್ರೆಸ್ಟ್ ಪ್ರಶ್ನೆ ಡಿಫಿಕಲ್ಟ್ ಅನ್ಕೋತೀವಿ. 18ನೆಯ ಪ್ರಶ್ನೆ. ವೇಗದ ಸ್ಥಳೀಯ ರೈಲು 60 ಕಿಲೋಮೀಟರ್ ಪ್ರಯಾಣಕ್ಕೆ ನಿಧಾನ ಸ್ಥಳೀಯ ರೈಲಿಗಿಂತ 30 ನಿಮಿಷ ಕಡಿಮೆ ತೆಗೆದುಕೊಳ್ಳುತ್ತದೆ. ನಿಧಾನಗತಿಯ ಸ್ಥಳೀಯ ರೈಲಿನ ಜವವು ವೇಗದ ಸ್ಥಳೀಯ ರೈಲಿನ ಜವಕ್ಕಿಂತ 20 ಕಿಲೋಮೀಟರ್ ಪ್ರತಿ ಗಂಟೆ ಕಡಿಮೆ ಇದ್ದರೆ ನಿಧಾನಗತಿಯ ಸ್ಥಳೀಯ ರೈಲಿನ ಜವ ಎಷ್ಟು ಅಂತ ಕೇಳ್ಯಾರ. ನೋಡ್ರಿ, ಸ್ಪೀಡ್. ಇದರ ಸ್ಪೀಡ್ ಎಷ್ಟಿದ್ದು ಗೊತ್ತೈತಿ? ಫಾಸ್ಟ್ ಇದ್ದದ್ದು ಇದು ಫಾಸ್ಟು, ಇದು ಸ್ಲೋ. ಫಾಸ್ಟ್ ಇದ್ದದ್ದು ಎಷ್ಟು ಗೊತ್ತೈತಿ? ಗೊತ್ತಿಲ್ಲ ನಮಗೆ. ಟೋಟಲ್ ಡಿಸ್ಟೆನ್ಸ್ 60 20 80 ನಮ್ಗೆ ಅದು ಬೇಡ. ನಮ್ಗೆ ಏನು ಕಂಡುಹಿಡಿಯೋಣ? ಸ್ಪೀಡ್ ಇದ್ರದ್ದು ಎಷ್ಟಿತ್ತು ಗೊತ್ತಿಲ್ಲ, ಅದಕ್ಕೆ ಎಕ್ಸ್ ಅನ್ಕೊಳ್ಳಿ. ಓಕೆ, ಈ ಸ್ಲೋ ರೈಲಿದ್ದು ಏನೈತಿ? 20 ಗಂಟೆ ಕಡಿಮೆ ಐತಿ. ಹಂಗಾರೆ ಇದ್ರಕ್ಕಿಂತ ಇದು ಎಷ್ಟು ಕಡಿಮೆ ಐತಿ? 20 ಕಡಿಮೆ ಐತಿ. ಓಕೆ, ಟೈಮ್ ಏನಿರ್ತೈತಿ? ಇದ್ರದ್ದು ಉಲ್ಟಾ ಇರ್ತೈತಿ. ಟೈಮ್ ಏನಿರ್ತೈತಿ? ಉಲ್ಟಾ, ಇನ್ವರ್ಸ್ಲಿ ಪ್ರೊಪೋರ್ಷನಲ್. ಎಕ್ಸ್ ಮೈನಸ್ 20 ಈ ಕಡೆ ಬಂತು, ಈ ಕಡೆ ಏನಾಯಿತು? ಎಕ್ಸ್ ಆಯಿತು. ಓಕೆ, ನೋಡಿರಿ, ಇಲ್ಲಿ ಕೊಟ್ಟದ್ದೇನು? ಟೈಮ್ ಡಿಫ್ರೆನ್ಸ್. ನೋಡ್ರಿ, ನಮ್ಮ ಟೈಮ್ ಡಿಫ್ರೆನ್ಸ್ ಎಷ್ಟೈತಿ? ಎಕ್ಸ್ ಒಳಗೆ ಎಕ್ಸ್ ಹೋದ್ರೆ ಎಕ್ಸ್ ಹೋಯ್ತು, 0 ಆಯಿತು, 20 ನಿಮಿಷ. ನಮ್ಮ ಪ್ರಕಾರ ಎಷ್ಟು ಡಿಫ್ರೆನ್ಸ್ ಐತಿ? 20 ಡಿಫ್ರೆನ್ಸ್ ಐತಿ. ಎಕ್ಸ್ ಮೈನಸ್ 20 ಮೈನಸ್ ಎಕ್ಸ್ ಅಂತಂದ್ರೆ ಎಕ್ಸ್ ಹೋಯ್ತು, ಎಷ್ಟು ಉಳಿತೆ? 20. ವ್ಯತ್ಯಾಸ ಎಷ್ಟು ಉಳಿತು? 20. ಹಂಗಾರೆ 20 ನಮ್ಮ ಪ್ರಕಾರ ಐತಿ. ಆ್ಯಕ್ಚುಲಿ ಎಷ್ಟು ನಿಮಿಷ ಐತಿ? 30 ನಿಮಿಷ. ಎಷ್ಟು ನಿಮಿಷ ಐತಿ? 30 ನಿಮಿಷ. ನಮಗೇನು ಬೇಕು? ಗಂಟೆಗೆ ಬೇಕು. ಗಂಟೆ ಅಂದರೆ ಏನು ಮಾಡೋಣ? ಇದನ್ನು 60ರಿಂದ ಭಾಗಿಸೋನು. 60ರಿಂದ ಭಾಗಿಸಿದ್ರೆ ಏನಾಯ್ತಪ್ಪ? 1/2 ಬಂತು. ಎಷ್ಟು ಬಂತು? 1/2. 20 ಅಂದ್ರೆ 1/2. ನಮಗೇನು ಬೇಕು?
ಆ, ನಿಧಾನಗತಿಯ ಸ್ಥಳೀಯ ರೈಲಿನ ಜವ ಎಷ್ಟು ಅಂತ ಕೇಳ್ಯಾರ. ಜವ ಏನು ಕಂಡುಹಿಡಿಬೇಕು? ಜವ ಕಂಡುಹಿಡಿಬೇಕು. ನಿಧಾನಗತಿಯ ರೈಲಿನ ಜವ ಎಷ್ಟೈತಿ? ನಿಧಾನಗತಿ ಇದ್ದದ ಹೌದಲ್ಲ, ಜವ ಅಂದ್ರೆ ಸ್ಪೀಡ್. ಇದ್ರದ್ದು ಎಷ್ಟೈತಿ? ಎಕ್ಸ್ ಮೈನಸ್ 20 ಅಂದ್ರೆ ಎಷ್ಟು ಅಂತ ಕಂಡುಹಿಡಿಬೇಕು, ಹೌದಿಲ್ಲ? ಮುಗದ ಹೋದ ಪ್ರಶ್ನೆ. ಡೈರೆಕ್ಟ್ ಎಷ್ಟು ಟಿಕ್ ಹಾಕ್ಬೋದು? 40 ಕಿಲೋಮೀಟರ್. ಎಲ್ಲೈತಿ? ಆಪ್ಷನ್ ಬಿ. ಹೆಂಗ್ರಿ ಸರ? ನೋಡ್ರಿ, ನಾವೇನು ಕಂಡುಹಿಡಬೇಕು? ಎಕ್ಸ್ ಮೈನಸ್ 20 ಕಂಡುಹಿಡಬೇಕು. ಹಂಗಾರೆ ಇದನ್ನು ಗುಣಿಸ್ತೀವಿ, ಇದರಲ್ಲೇ ಭಾಗಿಸ್ತೀವಿ, ಹೌದಲ್ಲ? ಹಂಗಾರೆ ನಾವು ಏನು ಕಂಡುಹಿಡಬೇಕು? ಎಕ್ಸ್ ಮೈನಸ್ 20 ಕಂಡುಹಿಡಬೇಕು. ಎಕ್ಸ್ ಮೈನಸ್ 20 ಅಂತಂದ್ರೆ ಏನು ಬರ್ತೈತಿ? 20/1/2 ಅಂದ್ರೆ ಎಲ್ಲಿ ಹೋಗ್ತೈತಿ? ಮ್ಯಾಲ. 22 40 ಬಂತು. ಇದು ನಿಮಗೆ ಗೊತ್ತಾಗಿಲ್ಲ ಅಂದ್ರೆ ಇನ್ನೊಂದು ಹೇಳ್ತು ನೋಡ್ರಿ. ಇದನ್ನು ಗುಣಿಸ್ತೀರಾ? ಎಕ್ಸ್ ಮೈನಸ್ 20 ಇಂಟು 1/2. ಇದರಲ್ಲಿ ಏನು ಮಾಡ್ತೀರಿ? ಭಾಗಿಸ್ತೀರಿ. ಭಾಗಿಸು 20. ನಮಗೇನು ಬೇಕು? ಇದೇ ಬೇಕು, ಹೌದಿಲ್ಲ? ಇದೇ ಬೇಕಂತಂದ್ರೆ ಏನು ಮಾಡ್ತೀವಿ? ಇಲ್ಲಿ ನೋಡ್ರಿ, ಭಾಗೀಕರದಾಗ 20 ಇಂಟು 2 ಅಂದ್ರೆ 40 ಆಕತಿ. ಹಂಗಾರೆ ಇದು ಬೇಕಂತಂದ್ರೆ ಇದನ್ನು ಬಿಟ್ಟು ಉಳಿದದೆಲ್ಲ ಏನು ಮಾಡ್ತೀರಿ? ಈ ಕಡೆ ಕಳಿಸ್ತೀರಿ. ಎಕ್ಸ್ ಮೈನಸ್ 20 ಇಸ್ ಈಕ್ವಲ್ ಟು 40. ಇದೇ ಬೇಕಾಗಿತ್ತು ನಮಗೆ. ಇದನ್ನು ಡೈರೆಕ್ಟಾಗಿ ಕಂಡುಹಿಡ್ಕೊಂಡ್ವಿ. ಮುಗಿತು. 19ನೆಯ ಪ್ರಶ್ನೆ. ಒಬ್ಬ ವ್ಯಕ್ತಿಯು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ 180 ಕಿಲೋಮೀಟರ್ ಪ್ರತಿ ಗಂಟೆ ಜವದಲ್ಲಿ ಪ್ರಯಾಣಿಸುತ್ತಾನೆ. ಅದೇ ಮಾರ್ಗದಲ್ಲಿ 240 ಕಿಲೋಮೀಟರ್ ಪ್ರತಿ ಗಂಟೆ ಜವದಲ್ಲಿ ಆರಂಭಿಕ ಹಂತಕ್ಕೆ ಹಿಂದಿರುಗುತ್ತಾನೆ. ಒಂದು ವೇಳೆ ತೆಗೆದುಕೊಂಡ ಒಟ್ಟು ಸಮಯವು 6 ಗಂಟೆಗಳಾಗಿದ್ದರೆ ಎರಡು ಸ್ಥಳಗಳ ನಡುವಿನ ಅಂತರವನ್ನು ಕಂಡುಹಿಡಿಯಿರಿ. ಇದು ಸೇಮ್ ಪ್ರಶ್ನೆ. ಸ್ಪೀಡ್ ಎಷ್ಟೈತಿ ಇಲ್ಲಿ? 180 ಕಿಲೋಮೀಟರ್. ಇಲ್ಲಿ ಎಷ್ಟೈತಿ? 240 ಕಿಲೋಮೀಟರ್. ಓಕೆ, ಟೈಮ್ ಏನಾಗ್ತದೆ? ಉಲ್ಟಾ. 240 ಇಲ್ಲಿ ಬಂತು, 180 ಇಲ್ಲಿ ಬಂತು. ಓಕೆ, ನಮ್ಮ ಪ್ರಕಾರ ಟೈಮ್ ಗ್ಯಾಪ್ ಎಷ್ಟೈತಿ ನೋಡ್ರಿ? ಇಲ್ಲಿ 60 ಐತಿ. ಎಷ್ಟೈತಿ? 60. ಆದರೆ ಆ್ಯಕ್ಚುಲಾಗಿ ಎಷ್ಟು ಗಂಟೆ ಐತಿ? ಸಮಯದ ವ್ಯತ್ಯಾಸ 6 ಗಂಟೆ. ಒಟ್ಟು ಸಮಯ, ಸಾರಿ, ಇಲ್ಲಿ ಕೊಟ್ಟದ್ದೇನೋ ಒಟ್ಟು ಸಮಯ ಕೊಟ್ಟರು. ತೆಗೆದುಕೊಂಡ ಒಟ್ಟು ಸಮಯ. ಇಲ್ಲಿ ಒಟ್ಟು ಸಮಯ ಎಷ್ಟೈತಿ ನೋಡ್ರಿ? 240 ಪ್ಲಸ್ 180. ಹಂಗಾರೆ ಟೋಟಲ್ ಒಟ್ಟು ಸಮಯ 420. 420 ಅಂದರೆ ಎಷ್ಟು ಗಂಟೆ? 6 ಗಂಟೆ. ಯಾವ್ದು ಕಂಡುಹಿಡಿಬೇಕು? ಎರಡು ಸ್ಥಳಗಳ ನಡುವಿನ ಅಂತರ. ಅಂತರ ಅಂತಂದ್ರೆ ಏನು? ಸ್ಪೀಡ್ ಇಂಟು ಟೈಮ್. ಅಂತರ ಅಂದ್ರೆ ಏನು? ಸ್ಪೀಡ್ ಇಂಟು ಟೈಮ್. ಇಲ್ಲಿ ಸ್ಪೀಡ್ ಎಷ್ಟೈತಿ? 180. ಟೈಮ್ ಎಷ್ಟೈತಿ? 240. 240 ಅಂದ್ರೆ ಎಷ್ಟು ನೋಡ್ರಿ? ಕಟ್ತಾವ್ರಿ. 6 1 6, 6 7 42, ಮುಂದೊಂದು 0. ಈ 0 ಈ 0 ಹೋಯ್ತು. ಹಂಗಾರೆ ಏನು ಉಳಿತು ಇಲ್ಲಿ ಕೆಳಗೆ? 180 ಇಂಟು 24. 180 ಇಂಟು 24 ಭಾಗಿಸು ಏನು ಉಳಿತು? 7. ಓಕೆ, ಈ ಹೆಂಗೆ ಮಾಡೋಣ? ಗುಣಾಕಾರ ಮಾಡೋಣ. 18 4 72. ಓಕೆ, 18 2 36 43. ಎಷ್ಟು ಬಂತು ಹಂಗಾರೆ ಟೋಟಲು? 432, ಮುಂದೊಂದು 0, 4320 ಭಾಗಿಸು 7. 7 6 42. ಒಂದು ಉಳಿತು. ಎಲ್ಲದ್ರಾಗೂ 6 ಐತಿ. ಇದು ಕ್ಯಾನ್ಸಲ್ ಐತಿ, ಇದು ಕ್ಯಾನ್ಸಲ್ ಐತಿ. ಓಕೆ, 7 1 7. 61 ಪಾಯಿಂಟ್ ಯಾವ ಆಪ್ಷನ್ ಐತಿ ನೋಡ್ರಿ? ಇದನ್ನು ಟಿಕ್ ಹಾಕ್ರಿ. ಮುಂದಿನ ಪ್ರಶ್ನೆಗೆ ಹೋಗ್ರಿ. ಮುಗದ ಹೋಯ್ತು. ಪೂರ್ತಿ ಸಾಲ್ವ್ ಮಾಡೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್, ಕೊನೆಯ ಪ್ರಶ್ನೆ. ಅಂಗಡಿಯವನು ತಪ್ಪಾದ ತೂಕವನ್ನು ಬಳಸಿ ಅಸಲು ಬೆಲೆಗೆ ವಸ್ತುವನ್ನು ಮಾರಾಟ ಮಾಡುವುದಾಗಿ ಹೇಳ್ಕೊಳ್ತಾನ. ಓಕೆ, ನಾನು 100 ರೂಪಾಯಿ ಖರೀದಿ ಮಾಡಿ 100 ರೂಪಾಯಿಗೆ ಮಾರಾತನ ಅಂತ ಹೇಳ್ತಾನ. 100 ರೂಪಾಯಿ ಖರೀದಿ ಮಾಡಿ 100 ರೂಪಾಯಿಗೆ ಮಾರಾತನ ಅಂತ ಹೇಳ್ತಾನ. ಇದನ್ನು ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕೆ? ಇದೇನಾಗ್ತದೆ? 100ರಿಂದ 100 ಕ್ಯಾನ್ಸಲ್ ಆಗ್ತದೆ. ಓಕೆ, ಇದ್ರ ಮ್ಯಾಗ ಏನು ಹೇಳ್ತಾನವ? ಆದರೂ 25% ಲಾಭ ಗಳಿಸತ್ತಾನೆ. ಎಷ್ಟು ಪರ್ಸೆಂಟ್ ಲಾಭ ಗಳಿಸತ್ತಾನೋ? 25% ಲಾಭ ಗಳಿಸತ್ತಾನ. 25% ಲಾಭ ಅಂದ್ರೆ ಏನು? 100 ರೂಪಾಯಿ ವಸ್ತುವನ್ನು 125ಕ್ಕೆ ಮಾರತ್ತಾನ. ಓಕೆ, ಆದ್ರೆ ಅವೇನು ಮಾಡತ್ತಾನು? 1000 ಗ್ರಾಮ್ ಕೊಡು ಬದ್ಲಿ ಬೇರೆ ತೂಕ ಕೊಡತ್ತಾನ. ಏನು ಮಾಡತ್ತಾನವ? 1000 ಗ್ರಾಮ್ ಕೊಡು ಬದ್ಲಿ ಏನು ಮಾಡತ್ತಾನವ? ಬೇರೆ ತೂಕ ಕೊಡತ್ತಾನ. ಅಂದ್ರೆ ನಮಗೇನು ಮಾಡತ್ತಾನವ? ಮೋಸ ಮಾಡತ್ತ. 1000 ಗ್ರಾಮ್ ಕೊಡು ಬದ್ಲಿ ಮೋಸ ಮಾಡತ್ತಾನ. ಅದನ್ನ ಎಲ್ಲಿ ಬರ್ಕೊಂಡಿವಿ? ಈ ರೀತಿ. ಆ್ಯಕ್ಚುಯಲ್ ವೇಟನ್ನು ಎಲ್ಲಿ ಬರಿತೀವಿ? ಮ್ಯಾಲ. ಮೋಸ ಮಾಡೋ ವೇಟನ್ನು ಎಲ್ಲಿ ಬರಿತೀವಿ? ಕೆಳಗೆ. ಅರ್ಥ ಆಯ್ತಲ್ಲ? ಇದು ಒಂದೇ ಪಾಯಿಂಟ್ ಗೊತ್ತಿರಲಿ. ಇದು ಎಲ್ಲ ಗೊತ್ತೈತಿ. 100 ರೂಪಾಯಿ ವಸ್ತುವನ್ನ 100 ರೂಪಾಯಿಗೆ ಮಾರತಾನ. ಲಾಭ ಆಗತೈತಿ 100 ರೂಪಾಯಿ ವಸ್ತುವಾಗ 125 ರೂಪಾಯಿ ಮಾರತಾನ. 25% ಲಾಭ ಅಂದ್ರೆ. ಆದ್ರೆ 1000 ರೂಪಾಯಿ ಕೊಡೋ ಬಲ್ಲಿ ತಪ್ಪು ಕೊಡತಾನ. ಅದನ್ನು ಕೆಳಗೆ ಬರ್ಕೊಂಡ್ವಿ. ತಪ್ಪು ಕೊಟ್ಟದನ್ನು ಕೆಳಗೆ ಬರ್ದ್ವಿ. 100ರಿಂದ 100 ಹೋಯ್ತು. 25 4 25 5. ಓಕೆ, 5 1 5, 5 2 10, ಮುಂದೆರಡು 0. 200 ಇಂಟು 4 ಅಂದರೆ ಎಷ್ಟು ಬಂತು? 800. ಎಕ್ಸ್ನ ಬೆಲೆ ಎಷ್ಟು ಬಂತು? 800 ಸರಿಯಾದ ಉತ್ತರ ಆಗಿರುವಂಥದ್ದು. ಆತ್ಮೀಯ ಸ್ನೇಹಿತರೆ, ಈ ಒಂದು ವಿಡಿಯೋ ಸೊಲ್ಯೂಷನ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ಒಂದು ವಿಡಿಯೋ ಸೊಲ್ಯೂಷನ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಮತ್ತು
ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಚಾನಲ್ಸ್ ಲಿಂಕ್ ಇದೆ, ಅವಕ್ಕೆ ಜಾಯಿನ್ ಆಗ್ರಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು.